ರೆಕಾರ್ಡಿಂಗ್ ಅದು ಇನ್ನು 1 ಸೆಕೆಂಡ್ ಆಗತ್ತೆ ಅನ್ಸುತ್ತೆ. ಮತ್ತೆ ಅದು ಅಡ್ಮಿಟ್ ಆಗಕ್ ಬಂದ್ರೆ ರೆಕಾರ್ಡಿಂಗ್ ಪ್ರಾರಂಭ ಆಯ್ತು. ರೂಪಶ್ರೀ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ. ವಿಕಸನ ವೃಂದದ ಒಂದು ಅಂಗವಾದ ಚೇತನ ಬಳಗದ ವತಿಯಿಂದ ಇಂದಿನ ಸತ್ಸಂಗ ಸಭೆಗೆ ಬಂದಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇಂದಿನ ಸಭೆಯನ್ನು ಪ್ರಾರಂಭ ಮಾಡೋಣ. ಇದಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ನಿಮ್ಗೆ. ನಮ್ಮ ಚೇತನ ಗುಂಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ಪ್ರತಿ ಶುಕ್ರವಾರದಂದು ನಡೆಸುವ ಸತ್ಸಂಗ ಸಭೆಯ ಲಿಂಕ್ ಅನ್ನು ಕೊಡಲಾಗಿದೆ. ನೀವು ಅದರ ಸಹಾಯದಿಂದ ನೀವು ಜಾಯಿನ್ ಆಗ್ಬೋದು. ನೀವು ಪ್ರತಿ ಸಲ ನಾವು ಕಳಿಸಿರುವ ಲಿಂಕ್ ಅನ್ನು ಹುಡುಕೋ ಅವಶ್ಯಕತೆ ಇರೋದಿಲ್ಲ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಅಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನಾವು ಶುಕ್ರವಾರದಂದು ನಡೆಸುವ ಮೀಟಿಂಗ್ ನ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಅದರ ಮೂಲಕ ನೀವು ಜಾಯಿನ್ ಆಗ್ಬೋದು. ನಿಮ್ಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಹಲವಾರು ವಾರಗಳಿಂದ ನಮ್ಮೊಡನಿದ್ದು ನಮ್ಮಲ್ಲಿ ಒಬ್ಬರಾಗಿ ನಮ್ಮೆಲ್ಲರಲ್ಲೂ ಆಧ್ಯಾತ್ಮ ಚಿಂತನೆಯ ಅರಿವನ್ನು ಮೂಡಿಸುತ್ತಿರುವಂತಹ ಡಾಕ್ಟರ್ ಹೇಮಂತ್ ಕಾಮತ್ ರವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ವಾಗತ ಡಾಕ್ಟರ್. ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಆಧ್ಯಾತ್ಮ ಚಿಂತಕರಾದ ಇವರು ಇಷ್ಟು ದಿನ ನಮ್ಮೆಲ್ಲರಿಗೂ ವೇದಾಂತದ ಬಗ್ಗೆ, ಅದರ ಅಗತ್ಯತೆಯ ಬಗ್ಗೆ ಸವಿವರವಾಗಿ ಮನ ಮುಟ್ಟುವಂತೆ ತಿಳಿಸಿ ನಮ್ಮೆಲ್ಲರ ಚಿತ್ತವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಹಾಗೆ ನೆರವಾಗಿದ್ದಾರೆ. ಇವರು ವೈದ್ಯರಾದ್ರೂ ಇವರು ಕೊಡುವ ಚಿಕಿತ್ಸೆ ಹೇಗಿದೆ ಅಂದ್ರೆ ನಮ್ಗೆ ನೋವಿಲ್ಲದೆ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಸದೃಢಗೊಳಿಸಿದ್ದಾರೆ ಇವರ ಮಾತುಗಳಿಂದ. ನಮಗೆ ಮೊದಲು ಬೇಕಾಗಿರೋದು ಇದೆ ಅಲ್ವಾ, ನಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ನಮ್ಮ ನಡೆ ನುಡಿ ಕೆಲಸ ಕಾರ್ಯ ಎಲ್ಲವೂ ಚೆನ್ನಾಗೇ ಇರುತ್ತೆ. ಇಂದಿನಿಂದ ಇವರು ಧರ್ಮ ಗ್ರಂಥ, ದರ್ಶನ ಗ್ರಂಥ, ಜೀವನ ಧರ್ಮಶಾಸ್ತ್ರವಾದಂತಹ ಶ್ರೀಮದ್ ಭಗವದ್ಗೀತೆಯಲ್ಲಿ ಅಡಗಿರುವ ಜೀವನ ರಹಸ್ಯವನ್ನು ಇವರ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಭಗವದ್ಗೀತೆ, ಸಾಂಗ್ ಆಫ್ ದ ಲಾರ್ಡ್, ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತೆ. 18 ಅಧ್ಯಾಯ 700 ಶ್ಲೋಕಗಳನ್ನು ಒಳಗೊಂಡಿದೆ. ಎಲ್ಲರಿಗೂ ತಿಳಿದಿರುವಂತಹ ವಿಚಾರನೆ. ಮಹಾಭಾರತದಲ್ಲಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ವಿಶ್ವಕ್ಕೆ ಪ್ರಸಾದಿಸಿದ ಜ್ಞಾನಗಂಗೆ. ಇದರಲ್ಲಿ ಸಮಸ್ತ ವೇದಗಳ ಅರ್ಥದ ಸಾರ ಸಂಗ್ರಹವಿದೆ. ಸಂತೃಪ್ತಿ ಸಂತೋಷದಿಂದ ಜೀವನವನ್ನು ಸಾಗಿಸಬೇಕಾದ್ರೆ, ನಾವು ಮಾಡುತ್ತಿರುವ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬೇಕಾದ್ರೆ ಗೀತೆಯನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಭಗವದ್ಗೀತೆಯು ಪ್ರತಿಯೊಬ್ಬ ಮಾನವನು ಓದಲೇಬೇಕಾದಂತಹ ಪವಿತ್ರವಾದ ಗ್ರಂಥ. ಭಗವದ್ಗೀತೆಯು ನಮ್ಗೆ ಧರ್ಮದ ಕುರಿತು ತಿಳಿಸುತ್ತದೆ, ಕರ್ತವ್ಯದ ಬಗ್ಗೆ ತಿಳಿಸುತ್ತೆ. ನಾವು ಮಾಡುವ ಕಾರ್ಯಗಳು ನಮಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಅಂತ ತಿಳಿದು ಮಾಡು. ಆಗ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಬೆಳೆದು ಅದನ್ನು ಸಮರ್ಥವಾಗಿ ನಿರ್ವಹಿಸಲು ನಾವು ಶಕ್ತರಾಗಿರ್ತೇವೆ. ಆನಂದದಿಂದ ಜೀವಿಸಿರಿ ಅನ್ನೋದನ್ನ ತಿಳಿಸುತ್ತೆ. ಸುಖ, ಶಾಂತಿ, ತ್ಯಾಗ, ಯೋಗ ಇವೆಲ್ಲದರ ಬಗ್ಗೆ ತಿಳಿಸುತ್ತೆ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನೋದನ್ನ ಕೂಡ ತಿಳಿಸುತ್ತೆ. ಪಾಪ ಪುಣ್ಯಗಳ ಬಗ್ಗೆ, ಆತ್ಮ ತತ್ವ ಬೋಧನೆ ಬಗ್ಗೆ, ಜ್ಞಾನ ಮೋಕ್ಷ ಬ್ರಹ್ಮ ಆಧ್ಯಾತ್ಮದ ಬಗ್ಗೆ ತಿಳಿಸುತ್ತೆ. ಯಾರು ಪಂಡಿತ, ಯಾರು ಸ್ಥಿತಪ್ರಜ್ಞ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಬಹುದು. ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡು ಎಂಬುದನ್ನು ತಿಳಿಸುತ್ತೆ. ಯಾವುದು ಶಾಶ್ವತ ಕೀರ್ತಿ ಅನ್ನೋದನ್ನು ಕೂಡ ತಿಳಿಸುತ್ತೆ. ಪರಮಾತ್ಮನಿಗೆ ಯಾರು ಪ್ರಿಯರು ಅನ್ನೋದನ್ನ ಹೇಳುತ್ತೆ. ಮೋಕ್ಷದ ಮಾರ್ಗವನ್ನು ನಮ್ಮೆಲ್ಲರಿಗೂ ತೋರಿಸುತ್ತೆ. ಒಟ್ಟಿನಲ್ಲಿ ಮಾನವರು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋದನ್ನು ನಾವು ಗೀತೆಯನ್ನು ಓದಿ ತಿಳಿದುಕೊಳ್ಬಹುದು. ಅದಕ್ಕೆ ಬಲ್ಲವರು ಹೇಳ್ತಾರೆ, ಗೀತೆಯನ್ನು ಓದು, ನಿನ್ನ ಹಣೆ ಬರವನ್ನು ನೀನು ಬದಲಾಯಿಸ್ಕೊ ಅಂತ ಹೇಳ್ತಾರೆ. ಇಂತಹ ಪವಿತ್ರವಾದ ಗೀತೆಯ ಸಾರವನ್ನು ಡಾಕ್ಟರ್ ಅವರಿಂದ ನಾವು ತಿಳಿದುಕೊಳ್ಳೋಣ. ಡಾಕ್ಟರ್, ಇನ್ನು ವೇದಿಕೆ ನಿಮಗಾಗಿ. ನಿಮ್ಮ ಮಾತನ್ನು ಪ್ರಾರಂಭ ಮಾಡಬಹುದು. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ
व्योमवद्व्याप्तदेहाय दक्षिणामूर्तये नमः। ॐ नमः श्रीपद्मनाभाय हंसरूपधराय च सदानन्दनिमग्नाय पितरोर्गुरुरूपिणे। गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः। ॐ सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहैः। ॐ शान्ति शान्ति शान्तिः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीहरिं परमानन्दम् उपदेष्टारमीश्वरं व्यापकं सर्वलोकानां कारणं तन्नमाम्यहम्। अथ ध्यानम्। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ॐ नमो भगवते वासुदेवाय। ಎಲ್ಲರಿಗೂ ಪ್ರಣಾಮಗಳು। ಶ್ರೀಮದ್ ಭಗವದ್ಗೀತೆ ಇದರ ಸಾರಾಂಶ ಅಧ್ಯಾಯದ ಪ್ರಕಾರ ಒಂದೊಂದಾಗಿ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಹೋಗೋಣ. ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತನೆ ಅಥವಾ ತಿಳ್ಕೊಳ್ಳುವ ಒಂದು ಕುತೂಹಲವನ್ನು ನಾವು ವ್ಯಕ್ತಪಡಿಸಿದಾಗ ಆ ವಿಷಯದ ಮಹತ್ವ ಗೊತ್ತಿದ್ರೆ ಆ ನಮ್ಮ ಅಭ್ಯಾಸದಲ್ಲಿ ಗಾಂಭೀರ್ಯತೆ ಬರ್ತದೆ, ಸೀರಿಯಸ್ನೆಸ್ ಬರ್ತದೆ. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯ ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಶ್ರೀಮದ್ ಭಗವದ್ಗೀತೆಯ ಮಹತ್ವ, ನಮ್ಮ ಜೀವನದಲ್ಲಿ ಶ್ರೀಮದ್ ಭಗವದ್ಗೀತೆ ಮಹತ್ವ, ಅಪ್ಲಿಕೇಶನ್, ಇದನ್ನು ತಿಳಿದುಕೊಂಡ್ರೆ ನಾವು ಈ ಒಂದು ಅಭ್ಯಾಸವನ್ನು ಸ್ವಲ್ಪ ಸಿನ್ಸಿಯರ್ ಆಗಿ ತೆಗೆದುಕೊಳ್ತೇವೆ ಅಂತ ನಮಗನಿಸ್ತದೆ. ಮೊದಲನೇದಾಗಿ ಶ್ರೀಮದ್ ಭಗವದ್ಗೀತೆಯು ನಮ್ಮ ಜೀವನ ಕೈಪಿಡಿ, ಮ್ಯಾನ್ಯುಯಲ್ ಆಫ್ ಲೈಫ್ ಅಂತ ಹೇಳ್ತೇವೆ. ಇಟ್ಸ್ ಅನ್ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೇವೆ. ಯಾವುದಾದ್ರು ಒಂದು ವಾಹನ ಅಥವಾ ಯಾವುದಾದ್ರು ಒಂದು ಉಪಕರಣವನ್ನು ನಾವು ಖರೀದಿಸಿದಾಗ ಆ ವಾಹನದ ಜೊತೆಗೆ ಒಂದು ಪುಸ್ತಕವನ್ನು ಕೊಡ್ತಾರೆ ಮತ್ತು ಆ ವಾಹನವನ್ನು ಬಳಸುವುದಕ್ಕಿಂತ ಮುಂಚೆ ಆ ಪುಸ್ತಕವನ್ನು ಓದಿ ಆ ವಾಹನದ ಪರಿಚಯ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ಗೆಟ್ ಅಕ್ವೆಂಟೆಡ್ ವಿತ್ ಆ ಒಂದು ವಾಹನದಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ, ಒಟ್ಟಾರೆ ಆ ವಾಹನವನ್ನು ಸರಿಯಾಗಿ ಬಳಸಿ ದೀರ್ಘಕಾಲ ಅದು ನಮಗೆ ಬಾಳಿಕೆ ಬರಬೇಕು, ಅದರ ಸುವ್ಯವಸ್ಥಿತ ಉಪಯೋಗ ಆಗಬೇಕು, ಸಾರ್ಥಕತೆ ಆಗಬೇಕು. ಯಾವುದೊಂದು ಉಪಕರಣ ಇರ್ಬೋದು, ವಾಹನ ಇರ್ಬೋದು, ಅದರೊಟ್ಟಿಗೇನೆ ಏನಾದ್ರು ಚಿಕ್ಕ ಪುಟ್ಟ ಅದರಲ್ಲಿ ತೊಂದರೆಗಳು ಬಂದಾಗ ಅದನ್ನು ಹೇಗೆ ನಾವು ಪರಿಹರಿಸಬಹುದು ಅನ್ನೋದರ ಬಗ್ಗೆ ಅಲ್ಲಿ ಸಲಹೆಗಳನ್ನು ಕೂಡ ಕೊಟ್ಟಿರ್ತಾರೆ ನಮಗೆ. ಟ್ರಬಲ್ ಶೂಟಿಂಗ್. ಶ್ರೀಮದ್ ಭಗವದ್ಗೀತೆಯು ನಮ್ಮ ಜೀವನದ ಒಂದು ಕೈಪಿಡಿ. ಪರಮಾತ್ಮನು ನಮಗೆ ಯಾವಾಗ ಈಗ ಒಂದು ಜೀವನವನ್ನು ಕೊಟ್ಟಿದ್ದಾನೋ, ಕಠೋಪನಿಷತ್ನಲ್ಲಿ ಈ ಶರೀರವನ್ನು ಒಂದು ರಥಕ್ಕೆ ಹೋಲಿಸಲಾಗಿದೆ. ಯಾವುದರ ಒಂದು ವಿಶಿಷ್ಟವಾದ ಉದ್ದೇಶವನ್ನು ಈಡೇರಿಸುವ ದೃಷ್ಟಿಯಿಂದ ಈ ಜೀವನ ಪ್ರಾರಂಭ ಆಗಿದೆ. ಅದನ್ನು ಸುವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕು, ಯೋಗ್ಯ ದಿಶೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಮತ್ತು ಜೀವಿತದ ಕೊನೆಯ ಒಂದು ಕ್ಷಣ ಕೃತಕೃತ್ಯತೆ
ಜೀವನದ ಸಾರ್ಥಕತೆಯ ಒಂದು ಅನುಭವ ಆಗಬೇಕು. ಹೀಗೆ ಆಗಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನ ನಾವು ಶ್ರೀಮದ್ ಭಗವದ್ಗೀತೆಯಿಂದ ಪಡೆದುಕೊಳ್ಳಬೇಕು. ಅದಕ್ಕೆ DVG ಅವರು ಇದಕ್ಕೆ ಜೀವನ ಧರ್ಮಶಾಸ್ತ್ರ ಅಂದ್ರು. ಧರ್ಮ ಅಂದ್ರೆ ಜೀವಿಸುವಂತ ಒಂದು ಪದ್ಧತಿ. ಯಾವ ಪದ್ಧತಿಯಿಂದ ಜೀವಿಸಿದರೆ ಧರ್ಮವು ನಮಗೆ ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ನಿರ್ಮಾಣ ಮಾಡಿದೆಯೋ ಆ ಒಂದು ಉದ್ದೇಶವನ್ನು ತಲುಪ್ತೇವೆ ಅಂತಹ ಒಂದು ಶಾಸ್ತ್ರ ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆ ಪ್ರಸ್ಥಾನತ್ರಯಗಳಲ್ಲಿ ಒಂದು. ಪ್ರಸ್ಥಾನತ್ರಯ ಉಪನಿಷತ್ತುಗಳು, ಅದಕ್ಕೆ ಶ್ರುತಿ ಪ್ರಸ್ಥಾನ ಅಂತ ಹೇಳ್ತೇವೆ. ಬ್ರಹ್ಮಸೂತ್ರಗಳು ನ್ಯಾಯ ಪ್ರಸ್ಥಾನ ಅಂತ ಹೇಳ್ತೇವೆ. ಮತ್ತು ಶ್ರೀಮದ್ ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ. ಪ್ರಸ್ಥಾನ ಅಂದ್ರೆ ದಾರಿದೀಪವಾಗಿರುವಂತಹ ಶಾಸ್ತ್ರಗಳು. ಜೀವನವನ್ನು ಉಪಕ್ರಮಣ ಮಾಡುವ ದೃಷ್ಟಿಯಲ್ಲಿ, ಆ ಸಂದರ್ಭದಲ್ಲಿ ಕ್ರಮಿಸುವ ದೃಷ್ಟಿಯಲ್ಲಿ ನಮಗೆ ಮಾರ್ಗದರ್ಶನಾತ್ಮಕ ಬೆಳಕು ಬೀರುವಂತಹ ಗ್ರಂಥಗಳು. ಜೀವನದ ಉದ್ದೇಶವನ್ನು ಸಫಲಗೊಳಿಸುವ ದೃಷ್ಟಿಯಲ್ಲಿ ಮಾರ್ಗದರ್ಶನಾತ್ಮಕ 3 ಮೇರು ಕೃತಿಗಳು: ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯು ಸರ್ವ ಉಪನಿಷತ್ತುಗಳ ಸಾರವನ್ನು ಒಳಗೊಂಡಿದೆ. ಉಪನಿಷತ್ತುಗಳು ಕ್ಲಿಷ್ಟಕರ. ಉಪನಿಷತ್ತುಗಳ ಭಾಷೆ ಕೆಲವೊಂದು ಸಲ ವಿರೋಧಾಭಾಸಗಳಿಂದ ಕೂಡಿರುವಂಥದ್ದು. ಆದ್ದರಿಂದಲೇ ಸದ್ಗುರುಗಳ ಮಾರ್ಗದರ್ಶನದಲ್ಲಿಯೇ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡುವಂಥದ್ದು. ಸ್ವಂತ ಅಭ್ಯಾಸ ಮಾಡುವಂಗಿಲ್ಲ. ಆದರೆ ನಮ್ಮ ಕಷ್ಟವನ್ನು ಅರಿತುಕೊಂಡು ಪರಮಾತ್ಮನು ಉಪನಿಷತ್ತುಗಳ ಎಲ್ಲ ಒಂದು ಎಸೆನ್ಸ್, ಸಾರವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಅಳವಡಿಸಿದ್ದಾರೆ. ಮತ್ತು ಅದನ್ನು ಕೂಡ ಅರ್ಜುನನಿಗೆ ಉಪದೇಶ ಮಾಡುವಂತಹ ಒಂದು ಸುಲಭವಾದಂತಹ ಸಂಸ್ಕೃತ ಭಾಷೆಯಲ್ಲಿ ಉಪನಿಷತ್ತಿನ ಸಾರವನ್ನು ನಮಗೆ ಉಪದೇಶಿಸಿದ್ದಾನೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಇಲ್ಲಿ ಉಪನಿಷತ್ತುಗಳು, ಎಲ್ಲ ಉಪನಿಷತ್ತುಗಳನ್ನು ಒಂದು ಆಕಳಿಗೆ ಹೋಲಿಸಿದ್ದಾರೆ, ಉಪಮೆ ನೀಡಿದ್ದಾರೆ. ಮತ್ತು ಆ ಆಕಳ ಹಾಲನ್ನು ದೋಗ್ಧಾ ಗೋಪಾಲ ನಂದನ, ಆ ಹಾಲನ್ನು ಕರೆಯೋದು ಆ ಪರಮೇಶ್ವರನಿಗಿಂತ ಇನ್ನೂ ಒಳ್ಳೆಯದಾಗಿ ಯಾರು ಮಾಡಬಹುದು ಹೇಳಿ ಕೇಳಿ. ಗೋಪಾಲ ಅವನು ಹಾಲನ್ನು ಕರೀತಾನೆ. ಯಾರ ಸಲುವಾಗಿ? ಪಾರ್ಥೋವತ್ಸ ಸುಧೀರ್ ಭೋಕ್ತ, ನೆಪ ಮಾತ್ರಕ್ಕೆ ಪಾರ್ಥನನ್ನು, ಅರ್ಜುನನ್ನು ಕರುವನ್ನಾಗಿಸಿ ಇಡೀ ಜಗತ್ತಿನ ಸುಧೀಹಿ ಸಾಧಕರ ಸಲುವಾಗಿ, ಸಜ್ಜನರ ಸಲುವಾಗಿ, ಶಿಷ್ಯರ ಸಲುವಾಗಿ, ಅವರ ಉಪಯೋಗಕ್ಕಾಗಿ ಗೀತಾಮೃತವೆನ್ನುವಂತಹ ಹಾಲನ್ನು ಪರಮೇಶ್ವರ ಕರೆದು ನಮ್ಗೆ ಉಣಿಸ್ತಾನೆ. ಇದು ಶ್ರೇಷ್ಠವಾಗಿರುವಂಥದ್ದು. ಯಾವಾಗಲೂ ನನಗನ್ನಿಸ್ತದೆ ನಾವು ಕಲಿಯುಗದಲ್ಲಿ ಹುಟ್ಟಿದ್ದು ಒಂದು ರೀತಿಯಿಂದ ಒಳ್ಳೇದಾಯ್ತೇನು. ಯಾಕಂದ್ರೆ ಶ್ರೀಮದ್ ಭಗವದ್ಗೀತೆ ಉಪದೇಶವನ್ನು ದ್ವಾಪರ ಯುಗದ ಕೊನೆಯಲ್ಲಿ ಮಾಡಲಾಯಿತು. ಅದಕ್ಕಿಂತ ಹಿಂದಿನವರಿಗೆ ಇದರ ಲಾಭ ಸಿಗಲೇ ಇಲ್ಲ. ಆ ದೃಷ್ಟಿಯಿಂದ ನಾವು ಸುದೈವಿಗಳು. ಶ್ರೀಮದ್ ಭಗವದ್ಗೀತೆಯಲ್ಲಿ ಪುರುಷಾರ್ಥ ಸಾಧನೆಯ ಮಾರ್ಗದರ್ಶನ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಪುರುಷಾರ್ಥಗಳಾದರೆ ಗೀತೆಯಲ್ಲಿ ಇದನ್ನು ಸಾಧಿಸುವಂತಹ 2 ಜೀವನ ಪದ್ಧತಿಗಳನ್ನು ಹೇಳಲಾಗಿದೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದ ಮಾರ್ಗದರ್ಶನಕ್ಕಾಗಿ ಕರ್ಮಯೋಗವನ್ನು ಹೇಳಲಾಗಿದೆ. ಮತ್ತು ನಿವೃತ್ತಿ ಮಾರ್ಗದ ಒಂದು ನಿವೃತ್ತಿ ಜೀವನದ ಒಂದು ಮಾರ್ಗದರ್ಶನಕ್ಕಾಗಿ ಸಾಂಖ್ಯ ಯೋಗ, ಜ್ಞಾನ ಯೋಗವನ್ನು ಹೇಳಲಾಗಿದೆ. ಪರಮೇಶ್ವರ ಹೇಳ್ತಾನೆ ಗೀತೆಯಲ್ಲಿ, ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪ್ರೋಕ್ತಾ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಪುರುಷಾರ್ಥ ಸಾಧನೆಗಾಗಿ ಅಸ್ಮಿನ್ ಲೋಕೆ ದ್ವಿಧಾ ನಿಷ್ಠಾ, ಜಗತ್ತಿನಲ್ಲಿ ಅಥವಾ ಜನರ ಸಲುವಾಗಿ 2 ರೀತಿಯ ನಿಷ್ಠೆ. ಒಂದು ಕರ್ಮನಿಷ್ಠೆ, ಒಂದು ಪ್ರವೃತ್ತಿ ನಿಷ್ಠೆ, ಇನ್ನೊಂದು ನಿವೃತ್ತಿ ನಿಷ್ಠೆ. ಇದನ್ನು ಹೇಳಲಾಯಿತು. ಪ್ರವೃತ್ತಿ ನಿಷ್ಠೆ ಅಂದ್ರೆ ಕರ್ಮಯೋಗ. ಪ್ರವೃತ್ತಿ ಅಂದ್ರೆ ತೊಡಗುವಂತಹದ್ದು, ಕರ್ಮಗಳಲ್ಲಿ ತೊಡಗುವಂತಹದ್ದು, ಅದರಿಂದ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿಕೊಳ್ಳುವಂಥದ್ದು. ಆಮೇಲೆ ಒಂದು ಹಂತದಲ್ಲಿ ಅವುಗಳ ನಿವೃತ್ತನಾಗಿ
ಅಂತರ್ಮುಖನಾಗುವಂತ. ಯಾಕಂದ್ರೆ ಕರ್ಮಗಳನ್ನು ಮಾಡಬೇಕಾದ್ರೆ ವ್ಯಕ್ತಿ ಬಹಿರ್ಮುಖ ಆಗ್ತಾನೆ. ಆದರೆ ಅಂತರ್ಮುಖತೆ ಮುಂದಿನ ಹಂತದಲ್ಲಿ ಅಂತರ್ಮುಖತೆ ಬಹುಮುಖ್ಯ. ಅದಕ್ಕಾಗಿ ನಿವೃತ್ತಿ ಮಾರ್ಗವನ್ನು ಪರಮಾತ್ಮ 2 ಜೀವನ ಪದ್ಧತಿಯನ್ನು ಗೀತೆಯಲ್ಲಿ ಹೇಳ್ತಾನೆ. ಗೀತೆ ಪರಿಪೂರ್ಣ ವಾಂಗ್ಮಯ. ಇದರಲ್ಲಿ ಪರಿಪೂರ್ಣತೆ ಇದೆ, ಯಾಕಂದ್ರೆ ಜೀವನದ ಎಲ್ಲ ಆಯಾಮಗಳನ್ನು ಇದು ಒಳಗೊಂಡಿದೆ. ಧರ್ಮದಲ್ಲಿ ಇಷ್ಟ ಇರುವವರ ಸಲುವಾಗಿ, ಉಪಾಸನೆಯಲ್ಲಿ ಇಚ್ಛಿಸುವವರ ಸಲುವಾಗಿ, ಜ್ಞಾನವನ್ನು ಪಡೆಯುವಂತಹ ಅಭಿಲಾಷೆಯುಳ್ಳವರ ಸಲುವಾಗಿ, ಎಲ್ಲರ ಹಸಿವನ್ನು ನೀಗಿಸುವಂತಹ ಒಂದು ಆಹಾರ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಇದೊಂದು ಪರಿಪೂರ್ಣ ವಾಂಗ್ಮಯ. ಇಲ್ಲಿ ಯಾವುದೇ ಅನೇಕ ಪ್ರಶ್ನೆಗಳನ್ನು ಏಳಿಸಲಾಗಿದೆ, ಆದರೆ ಯಾವುದನ್ನು ಅಲ್ಲೇ ಬಿಟ್ಟಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರವನ್ನು ನೀಡಲಾಗಿದೆ. ಹೀಗೆ ಗೀತೆ ಒಂದು ಪರಿಪೂರ್ಣ ವಾಂಗ್ಮಯ, ಸ್ವಯಂ ಪರಮಾತ್ಮನ ಮುಖಾರವಿಂದದಿಂದ ಹೊರಹೊಮ್ಮಿರುವಂತಹದ್ದು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಗೀತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಆಮೇಲೆ ಬೇರೆ ಯಾವುದು ಶಾಸ್ತ್ರವನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಅಂತಹ ಒಂದು ಪರಿಪೂರ್ಣತೆ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಅದಕ್ಕಾಗಿ ಪಾಶ್ಚಾತ್ಯ ಚಿಂತಕರು ಕೂಡ ಅನೇಕ ಕಡೆ ಹೇಳಿದ್ದಾರೆ, ಶ್ರೀಮದ್ ಭಗವದ್ಗೀತೆಯನ್ನು ಕಂಡ ಮೇಲೆ ನನ್ನ ಹುಡುಕಾಟ ನಿಂತು ಹೋಯಿತು. ಇನ್ನೊಬ್ಬರು ಹೇಳ್ತಾರೆ, ಶ್ರೀಮದ್ ಭಗವದ್ಗೀತೆ ನೋಡಿದ ಮೇಲೆ ಮತ್ತು ಯಾವುದೇ ಫಿಲಾಸಫಿ ತತ್ವಶಾಸ್ತ್ರದ ಗ್ರಂಥವನ್ನು ಓದೋ ಅವಶ್ಯಕತೆ ನನಗೆ ಬೀಳಲಿಲ್ಲ, ನಾನು ಸಂತೃಪ್ತನಾದೆ. ಹೀಗೆ ಸನಾತನ ಹಿಂದೂ ಧರ್ಮದ ವೈದಿಕರಷ್ಟೇ ಅಲ್ಲ, ಉಳಿದವರು ಕೂಡ ಈಗ ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ಉದ್ಗಾರವನ್ನು ತೆಗೆದಿದ್ದಾರೆ. ಅರ್ಥವಾಗದಿದ್ದರೂ ಶ್ರೀಮದ್ ಭಗವದ್ಗೀತೆಯ ಅನುಸಂಧಾನ ಲಾಭಕರ. ಸ್ವಾಮೀಜಿಯವರು ಯಾವಾಗಲೂ ಒಂದು ದೃಷ್ಟಾಂತ ಹೇಳ್ತಾರೆ, ಹೇಗೆ ಅರ್ಥವಾಗದಿದ್ರೂ ಕೂಡ ಶ್ರೀಮದ್ ಭಗವದ್ಗೀತೆಯ ಒಂದು ಅನುಸಂಧಾನದಿಂದ ನಮ್ಗೆ ಲಾಭ ಆಗ್ತದೆ ಅಂತ ಹೇಳಿ. ಒಬ್ಬ ಬಾಲಕ ಇದ್ದ, ಪ್ರಾಥಮಿಕ ಶಾಲೆಗೆ ಹೋಗುವಂಥ ವಯಸ್ಸಿನ ಬಾಲಕ. ಅವನಿಗೊಬ್ಬ ಅಜ್ಜ, ಒಳ್ಳೆ ಹುಡುಗ. ದಿನಾಲು ಬೆಳಿಗ್ಗೆ ಎದ್ದುಕೊಂಡು ತೋಟಕ್ಕೆ ಹೋಗೋದು, ಅಲ್ಲಿ ಹೂವುಗಳನ್ನು ಕಿತ್ಕೊಂಡು ಬರೋದು, ಅವನು ಬುಟ್ಟಿ ಹಿಡಿಯೋದು, ಅಜ್ಜ ಹೂವುಗಳನ್ನು ಕಿತ್ಕೊಡೋದು. ಇಬ್ರು ಬಂದರು ತಗೊಂಡು ದೇವರ ಪೂಜೆ ಮಾಡ್ಬೇಕಾದ್ರೆ ಅವರಿಗೇನು ಸಹಾಯ ಮಾಡಬೇಕು ಎಲ್ಲ ಮಾಡ್ತಾನೆ ಮೊಮ್ಮಗ ಅಜ್ಜನಿಗೆ. ಪೂಜೆ ಆದಮೇಲೆ ಪೂಜೆ ಅಂತರ್ಗತ ಗೀತೆಯ ಒಂದು ಅಧ್ಯಾಯವನ್ನು ಅಜ್ಜ ಓದ್ತಾರೆ. ಇವನಿಗೂ ಒಂದು ಗೀತೆಯ ಪುಸ್ತಕ ಕೊಂಡು ಕೂತ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಹೇಳ್ತಾನೆ, ಅಜ್ಜ ಇದನ್ನ ನಂಗೆ ತಲೆಗೆ ಹೋಗೋದಿಲ್ಲ, ನನಗೇನು ಉಪಯೋಗ? ಅಜ್ಜ ವಿಚಾರ ಮಾಡ್ತಾನೆ, ಇವನಿಗೆ ಹೀಗೆ ಹೇಳೋದಕ್ಕಿಂತ ಮಾಡಿ ತೋರಿಸೋಣ ಅಂತ ಹೇಳ್ಕೊಂಡು ಅಜ್ಜ ಹೇಳ್ತಾನೆ, ನೋಡಪ್ಪ ಅಲ್ಲಿ ಕೋಣೆಯ ಒಂದು ಮೂಲೆಯಲ್ಲಿರುವಂತಹ ಒಂದು ಚೀಲ ತಗೋಂಥದ್ದು. ಆ ಚೀಲ ಅಂದ್ರೆ ಇದ್ದಿಲಿ ತುಂಬಿ ಹಾಕುವ ಚೀಲ, ಕೋಲ್. ಇದ್ದಿಲಿ ಅಂದ್ರೆ ಕೋಲ್, ನಾವು ಬೆಂಕಿ ವಗೇರೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಅದನ್ನ, ಇದ್ದಿಲಿ ಕೋಲ್. ಅದನ್ನು ಹಾಕೊಂಡು ಬಂದಿರೋದ್ರಿಂದ ಅದು ಕಪ್ಪಾಗಿತ್ತು, ಮಸೀತಾಗಿತ್ತು. ಅದಕ್ಕೆ ಹೇಳ್ತಾನೆ, ಅದು ಸಣಬಿನ ಚೀಲ. ಅಜ್ಜ ಹೇಳ್ತಾನ, ಸಣಬಿನ ಚೀಲ ತಗೋ. ಪಕ್ಕದಲ್ಲೇ ಹೊಳೆ ಹರಿತಾ ಇತ್ತು, ಅವರ ಕಾಂಪೌಂಡಿನ ಪಕ್ಕದಲ್ಲೇ. ನೀರು ತುಂಬಿಕೊಂಡು ಬಾ. ತುಂಬಾ ಒಬಿಡಿಯಂಟ್, ಆಜ್ಞಾಧಾರಕ ಹುಡುಗ. ಹೋಗ್ತಾನೆ, ಆ ಒಂದು ಚೀಲದಲ್ಲಿ ನದಿಯ ಹೊಳೆಯಲ್ಲಿ ಮುಳುಗಿಸಿ ಎತ್ಕೊಂಡು ಬರ್ತಾನೆ. ಬರುವಷ್ಟರಲ್ಲಿ ನೀರು ಸೋರುಗಿದೆ. ಹೇಳಿ ಕೇಳಿ ಸಣಬಿನ ಚೀಲ, ಚ್ಯೂಟ್ ಬ್ಯಾಗ್ ತಗೊಂಡು ಬರೋದ್ರೊಳಗೆ ಎಲ್ಲ ನೀರು ಬಿದ್ದೋಗಿರುತ್ತೆ. 3-4 ಸಲ ಹೋಗ್ತಾನೆ ಬರ್ತಾನೆ. ಅಜ್ಜನಿಗೆ ಹೇಳ್ತಾನೆ, ಅಜ್ಜ ಇದ್ರಲ್ಲಿ ನೀರು ನಿಲ್ಲೋದಿಲ್ಲ, ನೀನು ಸಾವಕಾಶ ಬರ್ತೀಯಾ, ಆ ಕಡೆ ಈ ಕಡೆ ನೋಡ್ತಾ ಓಡಿ ಬರಬೇಕು. ಅಜ್ಜ ಹೇಳ್ತಾನೆ. ಸರಿ, ಮತ್ತೆ ಹೋದ. ಮತ್ತೊಂದು 4-5 ಸಲ ಹೋದ. ನೀರು ತುಂಬಿಕೊಳ್ಳೋದು, ಓಡಿ ಬರೋದು, ನೀರು ತುಂಬಿಕೊಳ್ಳೋದು, ಓಡಿ ಬರೋದು. ಏನಾಯ್ತು? ಪ್ರತಿ ಸಲವೂ ಬಂದಾಗ ನೀರು ಸೋರಿ ಹೋಯಿತು. ಮತ್ತೆ 15 ಸಲ ಓಡಿ ಸುಸ್ತಾದ, ಚೀಲ ಅಂತಂದು ಅಜ್ಜನ ಕುಕ್ಕರಿಸ್ತ.
ಅಜ್ಜ ಅಜ್ಜ ಇದರಲ್ಲಿ ನೀರು ತುಂಬಿಕೊಂಡು ಬಂದು ಏನೂ ಉಪಯೋಗ ಇಲ್ಲ, ಎಲ್ಲ ನೀರು ಸೋರ್ ಹೋಗ್ತದೆ ಅಂತ. ಅಜ್ಜ ಹೇಳ್ತಾನೆ, ಸರಿಯಪ್ಪ, ನೀರೆಲ್ಲ ಸೋರಿ ಹೋಯ್ತು, ಏನಾಯ್ತು ನೋಡು, ಏನಾಯ್ತು? ಆ ನೀರಿನ ಒಂದು ಸಂಘದಿಂದ ಆ ಚೀಲ ಶುಭ್ರವಾಗುತ್ತೆ. ಹೇಳ್ತಾನೆ ಅಜ್ಜ ಮೊಮ್ಮಗನಿಗೆ, ನೋಡು, ನೀರೇನು ನಿಲ್ಲಿಲ್ಲ ಸರಿ, ಆದರೆ ಆ ನೀರನ್ನು ಹಾಕಿ ಹಾಕಿ ಚೀಲ ಶುದ್ಧವಾಯಿತು. ಹಾಗೇನೆ ಶ್ರೀಮದ್ ಭಗವದ್ಗೀತೆ. ಆದ್ರಿಂದ ಅರ್ಥ ಆಗದೇ ಇದ್ರೂ ಅದನ್ನು ಓದ್ಬೇಕು. ಪದೇ ಪದೇ ಓದುವುದರಿಂದ ಆ ಭಗವದ್ಗೀತೆಯ ಸ್ನಾನ ಆಗಬೇಕು ಇಡೀ ಆ ಜೀವಾತ್ಮಕ್ಕೆ. ಅದರಿಂದ ಚಿತ್ತಶುದ್ಧಿ ಆಗ್ತದೆ, ಅಂತಃಕರಣ ಶುದ್ಧ ಆಗ್ತದೆ, ಸಾತ್ವಿಕ ಆಗ್ತದೆ. ಮುಂದೆ ಮುಂದೆ ಜ್ಞಾನವನ್ನು ಗ್ರಹಿಸುವಂತ, ಜ್ಞಾನವನ್ನು ಧಾರಣೆ ಮಾಡುವಂತ ಮತ್ತು ಸ್ಮರಣ ಮಾಡುವಂತ ಶಕ್ತಿ ಹೆಚ್ಚಾಗ್ತದೆ. ಇದು ಶ್ರೀಮದ್ ಭಗವದ್ಗೀತೆಯ ಒಂದು ಪವಾಡ ಸದೃಶವಾಗಿರುವಂಥ, ಮತ್ತು ಇದನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. 15 ವರ್ಷದ ಹಿಂದೆ ನಾನು ಭಗವದ್ಗೀತೆ ಓದಬೇಕಾದ್ರೆ ನನಗೆಷ್ಟು ಅರ್ಥ ಆಗ್ತಾ ಇತ್ತು, 10 ವರ್ಷದ ಹಿಂದೆ, 5 ವರ್ಷ ಹಿಂದೆ, ಮತ್ತು ಇವತ್ತು ನನಗೆ ಎಷ್ಟು ಅರ್ಥ ಆಗ್ತದೆ. ಕೇವಲ ಭಗವದ್ಗೀತೆ ಅಷ್ಟೇ ಅಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ನಾನು ಒಂದು ಕ್ಲಿನಿಕಲ್ ಎಕ್ಯೂಮೆನ್ ಅಂತ ಹೇಳ್ತೀವಿ, ದಟ್ ಹ್ಯಾಸ್ ಶಾರ್ಪನ್, ದಟ್ ಹ್ಯಾಸ್ ಇನ್ಕ್ರೀಸ್ಡ್. ಜಗತ್ತನ್ನು ನೋಡುವಂಥ ಒಂದು ದೃಷ್ಟಿಕೋನ ಬದಲಾಗ, ಜನರನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ನಮ್ಮ ಕೆಪಾಸಿಟಿ ಹೆಚ್ಚಾಗ್ತದೆ. ಹೀಗೆ ಬಹಳ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ನಾವು ಶ್ರೀಮದ್ ಭಗವದ್ಗೀತೆ ಅನುಸಂಧಾನದಿಂದ ಪಡಿತೇವೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಶ್ರದ್ಧೆಯಿಂದ ಶ್ರೀಮದ್ ಭಗವದ್ಗೀತೆ ಜ್ಞಾನ ಕೇಳ್ತಾನೋ ಅವನು ಪುಣ್ಯ ಕರ್ಮಗಳನ್ನು ಮಾಡುವವರಿಗೆ ಯಾವ ಊರ್ಧ್ವ ಲೋಕಗಳು ಸಿಗ್ತಾವೋ ಆ ಲೋಕಗಳಿಗೆ ಭಾಜನರಾಗ್ತಾನೆ. ಯಾವನು ಶ್ರೀಮದ್ ಭಗವದ್ಗೀತೆ ಪಠನ ಮಾಡ್ತಾನೋ ಅವನು ಜ್ಞಾನ ಯಜ್ಞದಿಂದ ನನ್ನನ್ನು ಪೂಜಿಸ್ತಾನೆ ಅಂತ ನಾನು ಅವನನ್ನು ಅನುಗ್ರಹಿಸ್ತೇನೆ. ಮತ್ತು ಯಾವ ವ್ಯಕ್ತಿಯು ಅಥವಾ ಯಾವ ಸಾಧಕನು ಶ್ರೀಮದ್ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಂಡು ಉಳಿದವರಿಗೆ ಹೇಳ್ತಾನೋ, ಉಳಿದವರಿಗೆ ಪಾಠನ ಮಾಡ್ತಾನೋ, ಅಧ್ಯಾಪನ ಮಾಡ್ತಾನೋ, ಅವನಿಗಿಂತ ಹೆಚ್ಚು ಪ್ರಿಯರು ನನ್ನ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ, ಪರಮೇಶ್ವರ ಪ್ರಾಪ್ತಿ ಮಾಡಿಕೊಳ್ತಾನೆ ಅಂತ ಹೇಳಿ. ಇದು ಶ್ರೀಮದ್ ಭಗವದ್ಗೀತೆಯ ಹೆಗ್ಗಳಿಕೆ. ಶ್ರೀಮದ್ ಭಗವದ್ಗೀತೆ ಪ್ರತಿಯೊಂದು ಮಂತ್ರವು ಪ್ರತಿಯೊಂದು ಶ್ಲೋಕವು ಒಂದು ಮಂತ್ರದಂತೆ. ಹೇಗೆ ದುರ್ಗಾ ಸಪ್ತಶತಿಯಲ್ಲಿ ನಾವು ಮಂತ್ರ ಅಂತ ಸಪ್ತಶತಿಯ ಒಂದೊಂದು ಮಂತ್ರವನ್ನು ನಾವು ಹೇಗೆ ಹೇಳ್ತೇವೆ, ಅದೇ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತೆ ಪ್ರತಿಯೊಂದು ಶ್ಲೋಕ ಕೂಡ ಒಂದು ಮಂತ್ರದಂತೆ. ಮನನಾತ್ರಾಯತಿ ಇತಿ ಮಂತ್ರ. ಯಾವುದನ್ನು ಸ್ಮರಣೆ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ಅದು ನಮ್ಮನ್ನು ಭವಸಾಗರದಿಂದ ಕಾಪಾಡ್ತದೆಯೋ ಅಂತ ಒಂದು ಶ್ರೇಷ್ಠವಾದಂಥ ಮಂತ್ರಗಳೊಂದು ಗುಚ್ಛ ಶ್ರೀಮದ್ ಭಗವದ್ಗೀತೆ. ಮಹಾತ್ಮ ಗಾಂಧಿಯವರು ಯಾವಾಗಲೂ ಅದನ್ನು ತಮ್ಮ ತಾಯಿ ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾನು ಜೀವನದಲ್ಲಿ ಬಹಳ ಮುಂಚೆನೇ ತಾಯಿಯನ್ನು ಕಳ್ಕೊಂಡೆ, ಆದರೆ ಶ್ರೀಮದ್ ಭಗವದ್ಗೀತೆಯು ತಾಯಿಯಂತೆ ನನ್ನನ್ನು ಸಾಂತ್ವನಗೊಳಿಸಿದಳು ಅಂತೇಳಿ. ನನಗೆ ಯಾವಾಗ ನನಗೆ ಜೀವನದಲ್ಲಿ ಕ್ಲಿಷ್ಟಕರವಾದ ಒಂದು ಸಮಸ್ಯೆಗಳು ಬಂದು ಆವಾಗ ನಾನು ಗೀತೆಗೆ ಮೊರೆ ಹೋದೆ. ಇದು ಗೀತೆಯ ಒಂದು ಶ್ರೇಷ್ಠತೆ. ಇನ್ನು ಶ್ರೀಮದ್ ಭಗವದ್ಗೀತೆಯ ಸಂದರ್ಭ ಸ್ವಲ್ಪ ತಿಳ್ಕೊಳ್ಳೋಣ. ಪಾಂಡವರು ಮತ್ತು ಕೌರವರು, ಭರತವಂಶೀಯ ರಾಜರುಗಳು, ಹಸ್ತಿನಾಪುರ ರಾಜಧಾನಿ. ಇವರು ಪಾಂಡವರು ಇಂದ್ರಪ್ರಸ್ಥದಲ್ಲಿ ಇರ್ತಾ ಇದ್ರು. ಒಮ್ಮೆ ರಾಜಸೂಯ ಯಾಗವನ್ನು ಮಾಡ್ತಾರೆ ಪಾಂಡವರು. ಅದರಲ್ಲಿ ಕೌರವರಿಗೂ ಕರೀತಾರೆ, ಕಸಿನ್ ಬ್ರದರ್ಸ್. ಪಾಂಡವರ ಒಂದು ಅಪಾರವಾದ ಸಂಪತ್ತನ್ನು ನೋಡಿಕೊಂಡು ದುರ್ಯೋಧನ ಮಹತ್ತರವಾದ ಅಸೂಯೆ ಪಡಿತಾನೆ. ಅಲ್ಲಿ ಕೆಲವೊಂದು ಪ್ರಸಂಗಗಳಲ್ಲಿ ಅವನಿಗೆ ಅಪಮಾನ ಕೂಡ ಆಗ್ತದೆ. ಇದರಿಂದ ಆ ಒಂದು ದಳ್ಳೂರಿಯಲ್ಲಿ ಉರಿತಾ ಇರುವಂತಹ ದುರ್ಯೋಧನ ಹಸ್ತಿನಾಪುರಕ್ಕೆ ಬಂದ ನಂತರ ನನ್ನ
ಆಪ್ತರ ಜೊತೆಗೆ ಒಂದು ಸಮಾಲೋಚನೆ ಮಾಡ್ತಾನೆ. ಮಾಡಿಕೊಂಡು ಹೇಗಾದರೂ ಮಾಡಿ ಅವರ ಒಂದು ಆ ಸಂಪತ್ತನ್ನು ಕಬಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಮಾಡ್ತಾನೆ. ಅದಕ್ಕಾಗಿ ಅವನನ್ನು ದ್ಯೂತಕ್ಕೆ ಕರೆಯೋದು, ಧರ್ಮರಾಜನನ್ನು ದ್ಯೂತಕ್ಕೆ ಆಹ್ವಾನಿಸ್ತಾನೆ. ದ್ಯೂತದಲ್ಲಿ ಕಪಟದಿಂದ ಅವರ ಎಲ್ಲ ಸಂಪತ್ತನ್ನು ಕಸಿದುಕೊಳ್ತಾನೆ. ಕೊನೆಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತದಂದ್ರೆ ಪಾಂಡವರು 12 ವರ್ಷ ವನವಾಸಕ್ಕೆ ಹೋಗ್ಬೇಕು, ಅದರ ನಂತರ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು. ಅಲ್ಲಿಯ ತನಕ ಈ 13 ವರ್ಷಗಳ ಕಾಲ ಅವರ ರಾಜ್ಯವನ್ನು ಕೂಡ, ಅದಕ್ಕೂ ಕೂಡ ದುರ್ಯೋಧನನೇ ಅಧಿಪತಿಯಾಗ್ತಾನೆ. ಅಜ್ಞಾತವಾಸದಲ್ಲಿ ಅವರು ಪರಿಚಯ ಆಗದೇನೆ ಅಜ್ಞಾತವಾಸವನ್ನು ಅವರು ಯಶಸ್ವಿಯಾಗಿ ಮುಗಿಸಿದರೆ ಅವರ ಆ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡೋದು. ಅದೇ ರೀತಿ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸ ಕಾಲವನ್ನು ಮುಗಿಸಿ ವಾಪಸ್ ಬಂದಂತಹ ಪಾಂಡವರು ಬಂದು ರಾಜ್ಯವನ್ನು ಕೇಳಿದಾಗ ಅದನ್ನು ಕೊಡ್ಲಿಕ್ಕೆ ಅವನು ತಿರಸ್ಕರಿಸ್ತಾನೆ, ಒಪ್ಪುವುದಿಲ್ಲ. ದ್ರುಪದ ದೇಶದ ವೃದ್ಧ ಜ್ಞಾನಿ ಪುರೋಹಿತರನ್ನು ಕಳಿಸಲಾಗ್ತದೆ ಸಂಧಾನಕ್ಕಾಗಿ. ಆದರೆ ಅವನು ಖಂಡಿತವಾಗಿ ನಿರಾಕರಿಸಿ ಬಿಡ್ತಾನೆ ಅವರ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡಲಿಕ್ಕೆ. ಉಳಿದಂತಹ ಉಪಾಯ ಒಂದೇ, ಯುದ್ಧವನ್ನು ಮಾಡಿ ತಮ್ಮ ರಾಜ್ಯವನ್ನು ಪಡೆಯುವಂಥ. ಅದಕ್ಕಾಗಿ ಸಿದ್ಧತೆಗಳು ಶುರುವಾಗ್ತವೆ. ಬೇರೆ ಬೇರೆ ರಾಜರುಗಳನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳಲಿಕ್ಕೆ ಇಬ್ಬರು ಗುಂಪಿನವರು ಪ್ರಯತ್ನ ಮಾಡ್ತಾರೆ. ಹಾಗೆ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಅವನನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರದಿಂದ ದ್ವಾರಕೆಗೆ ಬರ್ತಾನೆ. ಅದೇ ಸಮಯ ಅಲ್ಲಿ ಅರ್ಜುನ ಕೂಡ ಬರ್ತಾನೆ. ಇಬ್ಬರು ಅಂತಃಪುರಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ವಿರಮಿಸಿರ್ತಾನೆ, ಮಲಗಿರ್ತಾನೆ. ಅವನನ್ನು ನೋಡಿಕೊಂಡು ಅವನನ್ನು ತೊಂದರೆ ಕೊಡಬಾರ್ದು ಅಂತ ಹೇಳಿ ದುರ್ಯೋಧನ ಅಲ್ಲಿ ಅವನ ತಲೆಯ ಪಕ್ಕದಲ್ಲಿ ಇರುವಂತಹ ಒಂದು ರತ್ನ ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅರ್ಜುನ ಬಂದ. ಅವನ ಕಾಲಿನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದಾನೆ ದೀನನಾಗಿ. ಯಾಕಂದ್ರೆ ಭಕ್ತ ಅವನು ನಿಂತ್ಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಪರಮಾತ್ಮ ಕಣ್ಣು ಬಿಡ್ತಾನೆ, ಎಚ್ಚರ ಆಗ್ತಾನೆ. ಪ್ರಥಮವಾಗಿ ಅರ್ಜುನನ್ನು ನೋಡ್ತಾನೆ. ಅಷ್ಟರಲ್ಲಿ ಇವನು ಕೂಡ ತಾನು ಬಂದಿದ್ದೇನೆ ಅಂತ ತಿಳಿಸುವ ಸಲುವಾಗಿ ಕೆಮ್ಮೆದಂಗ್ ಮಾಡಿ ದುರ್ಯೋಧನ ತನ್ನ ಸ್ಟೈಲ್ನಲ್ಲಿ ಹೇಳ್ತಾನೆ, ಹೇ ಶ್ರೀಕೃಷ್ಣ, ನಾನು ಮತ್ತೆ ಅರ್ಜುನ ಇಬ್ಬರು ನಿನಗೆ ಒಂದೇ ರೀತಿಯ ಸಂಬಂಧವುಳ್ಳವರು, ಪ್ರೀತಿ ಪಾತ್ರರು. ಆದರೆ ನಾನು ಮೊದಲು ಬಂದಿದ್ದೇನೆ ಇಲ್ಲಿ, ಅದರಿಂದ ನೀನು ನನಗೆ ಸಹಾಯ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಮೊದಲೇ ಬಂದಿದ್ರಲ್ಲಿ ಸಂಶಯ ಇಲ್ಲ, ಸರಿನೇ ಇದೆ. ಆದರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನ, ಅದು ಅಲ್ದೇನೆ ಆದ್ರಿಂದ ನಾನು ಇಬ್ಬರಿಗೂ ಸಹಾಯ ಮಾಡ್ತೇನೆ. ಮತ್ತು ಅರ್ಜುನ ಕಿರಿಯನಾದ್ರಿಂದ ಅವನಿಗೆ ಮೊದಲು ಚಾನ್ಸ್ ಕೊಡೋಣ. ನಾನು 2 ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಒಂದು ಕಡೆಯಲ್ಲಿ ನನ್ನ ಬಲಿಷ್ಠವಾದಂತಹ ನಾರಾಯಣಿ ಸೇನೆ, ಇನ್ನೊಂದು ಕಡೆಗೆ ಯುದ್ಧ ಮಾಡುವುದಿಲ್ಲ, ಶಸ್ತ್ರ ಹಿಡಿಯುವುದಿಲ್ಲ ಅನ್ನುವಂಥ ಪ್ರತಿಜ್ಞೆ ಬೇದಂತ ನಾನು. ಇದರಲ್ಲಿ ನಿಮ್ಗೆ ಯಾವುದನ್ನಾದ್ರೂ ನೀವು ಆರಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಆಮೇಲೆ ಆರಿಸಿಕೊಳ್ಳಲಿಕ್ಕೆ ಮೊದಲನೇದಾಗಿ ಅರ್ಜುನ್ಗೆ ಹೇಳ್ದೆ, ಯಾಕಂದ್ರೆ ಅವನು ಕಿರಿಯನಾದ್ರಿಂದ ಅವನಿಗೆ ಮೊದಲನೇ ಚಾನ್ಸ್. ಅರ್ಜುನ ಯಾವುದೇ ಒಂದು ಸಂದೇಹವಿಲ್ಲದೆ ಶ್ರೀಕೃಷ್ಣನ ಆರಿಸ್ಕೊಳ್ತಾನೆ. ಮನಸ್ಸಿನಲ್ಲೇ ಖುಷಿಯಾಗಿ ದುರ್ಯೋಧನ ನಾರಾಯಣಿ ಸೇನೆಯನ್ನು ಪಡ್ಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅವನು ಹೋದ್ಮೇಲೆ ಅರ್ಜುನ್ಗೆ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಏನಪ್ಪ ನಿನಗೆ ಮೊದಲನೇ ಚಾನ್ಸ್ ಕೊಟ್ಟೆ ನಾನು ಆರಿಸ್ಕೊಳ್ಳಿಕ್ಕೆ, ಶಸ್ತ್ರವನ್ನೇ ಹಿಡಿಯದೇ ಇರುವಂತಹ, ಯುದ್ಧವನ್ನೇ ಮಾಡದೇ ಇರುವಂತಹ ನನ್ನನ್ನು ಆರಿಸ್ಕೊಂಡೆ ಅಲ್ಲ, ಯಾಕೆ? ಅವಾಗ ಅರ್ಜುನ ಹೇಳ್ತಾನೆ, ನೀನೊಬ್ಬನೇ ಸಮರ್ಥನೆ ಇದೆಯಾ ಎಲ್ಲರನ್ನು ನಾಶ ಮಾಡ್ಲಿಕ್ಕೆ? ಸೇನೆ ತಗೊಂಡು ನಾನೇನ್ ಮಾಡ್ಲಿ?
ಸರಿ, ಯುದ್ಧದ ಒಂದು ಸಂದರ್ಭ ಇದು, ಎಲ್ಲ ತಯಾರಿಗಳು ನಡೀತಾವೆ. ಆದರೂ ಕೊನೆಯ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಹಸ್ತಿನಾಪುರಕ್ಕೆ ಹೋಗ್ತಾನೆ. ವಿಧ ವಿಧವಾಗಿ ಕೌರವರಿಗೆ, ದುರ್ಯೋಧನಿಗೆ ಹೇಳ್ತಾನೆ. ಆದರೆ ಅವನು ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ, ತಾನು ಜೀವಂತ ಇರೋ ತನಕ ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ. ರಾಜ್ಯ ಏನು, ಒಂದು ಸೂಜಿ ಮೊನೆಯಷ್ಟು ಕೂಡ ನಾನು ಅವರಿಗೆ ಭೂಮಿಯನ್ನು ಕೂಡ ಕೊಡೋದಿಲ್ಲ, ಬೇಕಾದರೆ ಯುದ್ಧ ಮಾಡಿ ತಗೊಳ್ಳಿ ಅಂತ. ಸರಿ, ಯುದ್ಧ ಅನಿವಾರ್ಯ ಆಯಿತು. ಎರಡೂ ಕಡೆಯವರೀಗ ಕುರುಕ್ಷೇತ್ರದಲ್ಲಿ ಸೇರ್ತಾರೆ. ವ್ಯಾಸದೇವರು, ವ್ಯಾಸ ಮಹರ್ಷಿಯವರು ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಹೇ ಧೃತರಾಷ್ಟ್ರ, ನಿನಗೆ ಈ ಒಂದು ಘೋರ ಸಂಗ್ರಾಮವನ್ನು ನೋಡುವಂಥ ಇಚ್ಛೆ ಇದ್ರೆ ಹೇಳು, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಮಕ್ಕಳ ಬಾಲ್ಯ ಲೀಲೆಗಳನ್ನೇ ನಾನು ನೋಡಲಿಲ್ಲ, ಹುಟ್ಟು ಕುರುಡನಾಗಿ, ಇನ್ನು ಇಂತಹ ಘೋರ ಅವಸಾನವನ್ನು ಯಾಕೆ ನೋಡಲಿ? ಆದರೆ ಕೇಳಲಿಕ್ಕೆ ಇಚ್ಛಿಸ್ತೇನೆ, ವೃತ್ತಾಂತವನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿ. ಆಗ ವೇದವ್ಯಾಸ ಮಹರ್ಷಿಯವರು ಸಂಜಯನಿಗೆ ದಿವ್ಯ ದೃಷ್ಟಿ ನೀಡ್ತಾರೆ ಮತ್ತು ಹೇಳ್ತಾರೆ, ಸಂಜಯ, ಅಂತಃಪುರದಲ್ಲಿ ಕುಳಿತುಕೊಂಡೇನೆ ದೂರದಲ್ಲಿರುವಂತಹ ಎಲ್ಲ ಯಾವ ಯಾವ ದೃಶ್ಯವನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ತಾನೋ ಆ ಎಲ್ಲ ದೃಶ್ಯಗಳು ಅವನ ಮುಂದೆ, ಕಣ್ಣ ಮುಂದೆ ಯಥಾವತ್ತಾಗಿ ಬರ್ತವೆ. ಹಿಂದೆ ಇರಲಿ, ಮುಂದೆ ಇರಲಿ, ರಾತ್ರಿ ಇರಲಿ, ದಿನದೊತ್ತು ಇರಲಿ, ಆಕ್ಚುಯಲ್ ಆಗಿ ನಡೆದಂತಹ ಘಟನೆಗಳಿರಲಿ, ಅಥವಾ ಯಾವುದಾದರೂ ಅವ್ಯಕ್ತಿಯ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಕೂಡ ಹೇಗೆ ಇವೆಯೋ, ಹೇಗೆ ಆಗುತ್ತವೆಯೋ ಹಾಗೆ ಇವನು ನೋಡಬಲ್ಲ, ಕೇಳಬಲ್ಲ, ತಿಳಿಯಬಲ್ಲ. ಮತ್ತು ಇದನ್ನು ಧೃತರಾಷ್ಟ್ರನು ಅವನಿಂದ ಕೇಳಬಹುದು ಅನ್ನುವಂಥ ಒಂದು, ಮತ್ತು ಸಂಜಯನಿಗೆ ಅವನು ಯಾವತ್ತೂ ಅವನು ಸುಸ್ತಾಗಲಾರ, ಅವನಿಗೆ ದಣಿವಾಗಲಾರದು, ಮತ್ತು ಯಾವುದೇ ಶಸ್ತ್ರಗಳು ಅವನ ಮೇಲೆ ಘಾಸಿಗೊಳಿಸಲಾರವು. ಇದನ್ನು ಕೂಡ ಒಂದು ಅವನ ರಕ್ಷಣೆ, ಸಂಜಯನ ರಕ್ಷಣೆಯನ್ನು ಕೂಡ ವೇದವ್ಯಾಸ ಮಹರ್ಷಿಯವರು ಅದಕ್ಕೊಂದು ವ್ಯವಸ್ಥೆ ಮಾಡಿ ಅಲ್ಲಿಂದ ತೆರಳುತ್ತಾರೆ. ಹೋಗಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಯಾವ ಘಟನೆಗಳು ಹೇಗೆ ಆಗಬೇಕಿತ್ತೋ ಹಾಗೇ ತೀರ್ತವೆ, ಘೋರ ಅನಾಹುತವೇ ಆಗ್ಲಿಕ್ಕಿದೆ, ಆದರೆ ಕೊನೆಯಲ್ಲಿ ಧರ್ಮಕ್ಕೇನೆ ಜಯವಾಗ್ತದೆ ಅಂತ ಹೇಳಿ ಹೋಗ್ತಾರೆ. ಮಹಾಭಾರತ ಯುದ್ಧ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ ಕೂಡ ಧೃತರಾಷ್ಟ್ರನು ಕೇಳಿದಾಗೆಲ್ಲ ಸಂಜಯನು ಬೇರೆ ಬೇರೆ ದ್ವೀಪಗಳ ಬಗ್ಗೆ, ಜಗತ್ತಿನ ಬೇರೆ ಬೇರೆ ದ್ವೀಪಗಳ ಬಗ್ಗೆ ಮಾಹಿತಿಯನ್ನು ಅವರಿಗೆ ಕೊಡ್ತಾನೆ. ಮಹಾಭಾರತ ಯುದ್ಧ ಪ್ರಾರಂಭ ಆಯಿತು. 10 ದಿನಗಳ ಕಾಲ ಯುದ್ಧ ಆದ ನಂತರ ಭೀಷ್ಮ ಪಿತಾಮಹರ ಅವಸಾನ ಆಯಿತು. ಅದನ್ನು ಸಂಜಯ, ಎಲ್ಲಿಯೋ ಹೋಗಿದ್ದ ಸಂಜಯ ಓಡೋಡಿ ಬಂದು ಧೃತರಾಷ್ಟ್ರನಿಗೆ ಸುದ್ದಿಯನ್ನು ಹುಟ್ಟಿಸ್ತಾನೆ, ಭೀಷ್ಮ ಪಿತಾಮಹರ ಅವಸಾನ ಆಯಿತು. ಸರಿ, ಆವಾಗ ಅವರಿಗೆ ಜಂಗಾಬಲವೇ ಉಡುಗು ಹೋಯಿತು ಧೃತರಾಷ್ಟ್ರ. ಯಾಕೆಂದ್ರೆ ಎಲ್ಲಿಯ ತನಕ ಭೀಷ್ಮ ಪಿತಾಮಹರಿದ್ದಾರೆ ಅಲ್ಲಿಯ ತನಕ ತನ್ನ ಮಕ್ಕಳು ಸುರಕ್ಷಿತರು ಅನ್ನುವಂಥ ವಿಷಯ ಅವರಿಗೆ ಗೊತ್ತಿತ್ತು. ಆವಾಗ ವ್ಯಾಕುಲರಾದಂತಹ ಧೃತರಾಷ್ಟ್ರ, ನನಗೆ ಆ ವಿಚಾರವನ್ನು ಸ್ವಲ್ಪ ವಿವರವಾಗಿ ತಿಳಿಸುವ ಅಂತ ಹೇಳಿದ. ಆವಾಗ ಸಂಜಯ ಆ ದಿನದ ಒಂದು ವ್ಯೂಹ ರಚನೆ, ಸೈನ್ಯದ ಬಗ್ಗೆ ಹೇಳ್ತಾನೆ. ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಹೀಗಲ್ಲ, ನನಗೆ ಮೊದಲನೇ ದಿನದಿಂದ ಹೇಳು. ಯಾಕೆಂದ್ರೆ ಅಲ್ಲಿ ತನಕ ಅವನು ಕೇಳಿರ್ಲಿಲ್ಲ. ಮೊದಲನೇ ದಿನದಿಂದ ಈ ವೃತ್ತಾಂತವನ್ನು ವಿವರವಾಗಿ ಹೇಳು ಅಂತ ಹೇಳ್ತಾನೆ. ಅಲ್ಲಿಂದ ಶ್ರೀಮದ್ ಭಗವದ್ಗೀತೆ ಪ್ರಾರಂಭ. ಭೀಷ್ಮ ಪರ್ವದ 25ನೇ ಅಧ್ಯಾಯ. ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯ ಅಂದ್ರೆ ಭೀಷ್ಮ ಪರ್ವ, ಮಹಾಭಾರತದ ಭೀಷ್ಮ ಪರ್ವದ 25ನೇ ಅಧ್ಯಾಯ. ಧೃತರಾಷ್ಟ್ರ ಹೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಅಕುರ್ವತ ಸಂಜಯ. ಕಿಂ ಅಕುರ್ವತ ಸಂಜಯ ಭೂತಕಾಲದಲ್ಲಿದೆ, ಅಂದ್ರೆ 10 ದಿನಗಳು ಆಗೋಗಿದೆ. ಆದ್ರಿಂದ ಮೊದಲನೇ ದಿನದಿಂದ ಅವನು ವೃತ್ತಾಂತವನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಆದ್ರಿಂದ ಕಿಂ ಅಕುರ್ವತ ಸಂಜಯ, ಏನು ಮಾಡಿದ್ರು ಅನ್ನುವಂಥ ಒಂದು
ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿಂದ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಇದು ವಿಷಾದ ಯೋಗ ಅಂತ ಯಾಕೆ ಹೇಳಲಾಗಿದೆ? ಯಾಕಂದ್ರೆ ಇಲ್ಲಿ ಈ ಒಂದು ವಿಷಯದಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಅರ್ಜುನನ ವಿಷಾದವೇ ಮುಖ್ಯವಾದಂಥ ವಿಷಯವಾದ್ರಿಂದ ಅದಕ್ಕೆ ವಿಷಾದ ಅಂತ ಯೋಗ. ಇನ್ನು ಯೋಗ ಅಂತ ಯಾಕೆ ಹೇಳಲಾಗಿದೆ? ಯಾಕಂದ್ರೆ ವಿಷಾದದಿಂದಲೇ ಆಧ್ಯಾತ್ಮಿಕ ಸಾಧನೆ ಪ್ರಾರಂಭ. ಸತ್ಸಂಗ ಅಥವಾ ಸನ್ಮಾರ್ಗದರ್ಶನದಿಂದ ವಿಷಾದವೇ ಹೇಗೆ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ತೀವ್ರತ್ವ, ಮುಮುಕ್ಷುತ್ವಕ್ಕೆ ನಾಂದಿ ಆಗ್ತದೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಪುರಾಣದಲ್ಲಿ ನೋಡ್ತೇವೆ. ಆದ್ರಿಂದ ವಿಷಾದ ಯೋಗ. ಇನ್ನೊಂದು ದೃಷ್ಟಿಯಿಂದ ಯೋಗ ಅನ್ನೋದಕ್ಕೆ ಕೆಲವರು ಒಂದು ಟಾಪಿಕ್, ಇಂಗ್ಲಿಷ್ನಲ್ಲಿ ನಾವು ಟಾಪಿಕ್ ಅಂತ ಹೇಳ್ತೇವೆ, ಒಂದು ವಿಷಯ. ಹೀಗೆ ಯೋಗದ ಒಂದು ಅರ್ಥವನ್ನು ಟಾಪಿಕ್ ಅಂತ ಹೇಳಲಾಗಿದೆ. ಈ ಒಂದು ಅಧ್ಯಾಯದಲ್ಲಿ ಅವನ ವಿಷಾದವೇ ಒಂದು ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಅದಕ್ಕೆ ವಿಷಾದ ಯೋಗ ಅಂತ ಹೇಳ್ತೇವೆ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ 5 ವಿಚಾರಗಳು ಬರ್ತವೆ. ಮೊದಲನೇದಾಗಿ ಉಭಯ ಸೈನ್ಯಗಳ ಒಂದು ವರ್ಣನೆ, ಯುದ್ಧದ ಸಿದ್ಧತೆಗಳು ಮೊದಲನೇ 20 ಶ್ಲೋಕಗಳಲ್ಲಿ. ಅದರ ನಂತರ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ರಥವನ್ನು 2 ಸೇನೆಗಳ ನಡುವೆ ನಿಲ್ಲಿಸುವಂತ ಹೇಳಿ 21ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಅದರ ವರ್ಣನೆ. ಅದರ ನಂತರ 26ನೇ ಶ್ಲೋಕದಿಂದ 28ರ ಶ್ಲೋಕದವರೆಗೆ ಅರ್ಜುನನಲ್ಲಿ ಮನಸ್ಸಲ್ಲಿ ತುಮುಲ, ಅವನ ಏನು ಒಂದು ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಏನು ಹೇಳ್ತೇವೆ, ತಾದಾತ್ಮ್ಯತೆ ಅಂತ ಹೇಳ್ತೇವೆ, ಅವನ ಒಂದು ಸ್ವಜನ ಬಾಂಧವರ ಜೊತೆಯಲ್ಲಿ ಅವನೇನು ತಾದಾತ್ಮ್ಯತೆ ಇತ್ತು, ಅದರ ಒಂದು ಪ್ರಕಟೀಕರಣ. ಅದಕ್ಕೆ ಅರ್ಜುನನ ರಾಗದ ಪ್ರಕಟೀಕರಣ. ಇನ್ನು 29ರಿಂದ ಹಿಡಿದು 34ನೇ ಶ್ಲೋಕದವರೆಗೆ ಈ ರಾಗದ ಪ್ರಕಟೀಕರಣದಿಂದ ಅರ್ಜುನಲ್ಲಿ ಉಂಟಾದ ಶೋಕ ವ್ಯಕ್ತವಾಗುವುದು. ಅರ್ಜುನನ ಶೋಕ, ಅರ್ಜುನನ ರಾಗ, ಅರ್ಜುನನ ಶೋಕ ಮತ್ತು ಇದರ ಒಂದು ಪರ್ಯಾವಸಾನ ಅವನ ಮೋಹದಲ್ಲಿ, ರಾಗದಿಂದ ಶೋಕದಿಂದ ಮೋಹದಲ್ಲಿ ಪರ್ಯಾವಸಾನ ಆಗುವಂತಹ ಒಂದು ವಿಚಾರವನ್ನು ನಾವು ಏನ್ ಮಾಡ್ಬೇಕು. ಪ್ರಾರಂಭದಲ್ಲಿ ದುರ್ಯೋಧನನು ಗುರುಗಳಾದಂತಹ ದ್ರೋಣಾಚಾರ್ಯರ ಹತ್ರ ಬಳಿ ಹೋಗ್ತಾನೆ. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ದುರ್ಯೋಧನನು ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿ ಹೋಗಿ ಹೇಳ್ತಾನೆ. ಪ್ರಮುಖವಾಗಿ 2 ಇಂಟ್ರೊಡಕ್ಷನ್, 2 ಸೇನೆಗಳ ಪ್ರಮುಖರ ಒಂದು ಪರಿಚಯ. ಯಾವುದೇ ಒಂದು ಪ್ರಸಂಗದಲ್ಲಿ ನಾವು ನೋಡ್ತೇವೆ, ಯಕ್ಷಗಾನದಲ್ಲಾಗ್ಲಿ ನಾಟಕದಲ್ಲಾಗ್ಲಿ, ಅವರಿಬ್ಬರು ಮಾತಾಡಬೇಕಾದ್ರೆ ಅವನ ಹೆಸರು ಅಥವಾ ಅವನ ಹೊಗಳಿಕೆ, ಅವನ ಬಿರುದು ಬಾವಲಿಗಳು ಇವೆಲ್ಲವನ್ನು ಹೇಳುವಂತಹ ಒಂದು ಪ್ರಣಾಳಿ ಇದೆ, ಒಂದು ವ್ಯವಸ್ಥೆ ಇದೆ. ಯಾಕಂದ್ರೆ ಅದನ್ನು ಓದುವವರಿಗೆ ಅಥವಾ ನೋಡುವವರಿಗೆ ಅದರ ಪರಿಚಯ ಆಗಬೇಕು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ದುರ್ಯೋಧನ ಹೇಳ್ತಾನೆ. ತನ್ನ ಪಾಂಡವರ ಸೈನ್ಯದಲ್ಲಿ ಯಾರ್ಯಾರು ಪ್ರಮುಖರಿದ್ದಾರೆ ಮತ್ತು ತನ್ನ ಸೈನ್ಯದಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರು ಹೇಳ್ತಾನೆ. ಆದ್ರೆ ಇದನ್ನು ಹೇಳಬೇಕಾದ್ರೆ ಅವನ ಮನಸ್ಸಿನ ಒಂದು ಅಳುಕು, ಅವನು ಹೇಳಬೇಕಾದ್ರೆ ಅವನ ಮಾತು ಏನು ವ್ಯಕ್ತ ಮಾಡ್ತಾನಂದ್ರೆ, ತನ್ನ ಸೈನ್ಯ ಪಾಂಡವರ ಸೈನ್ಯಕ್ಕೆ ತುಲನೆ ಮಾಡಿದ್ರೆ ತನ್ನ ಸೈನ್ಯದ ಸಾಮರ್ಥ್ಯ ಕಡಿಮೆ. ನಿಜವಾಗಿ ನೋಡ್ಬೇಕು ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ವಗೇರೆ ಇರೋದ್ರಿಂದ ಅವನ ಸೈನ್ಯ ಬಲಿಷ್ಠನೇ. ಆದ್ರೆ ಅವನಿಗೆ ಮನಸ್ಸಿನಲ್ಲಿ ಅಳುಕು. ಏನದು ಅಳುಕು? ಅಧರ್ಮದ ಅಳುಕು. ಅವನ ಪಕ್ಷ ಅಧರ್ಮದ ಪಕ್ಷ, ತಾನು ಅಧರ್ಮದ ಪಕ್ಷದವನು ಅನ್ನುವಂಥ ಅರಿವು ಕೂಡ ದುರ್ಯೋಧನಿಗಿದೆ. ಆ ಗಿಲ್ಟಿ ಕಾನ್ಷಿಯಸ್ ನಿಂದ ಅವನು ಹೇಳ್ತಾನೆ, ಅವನಿಗೆಲ್ಲೋ ತನ್ನ ಅಧೈರ್ಯ, ಮನಸ್ಸಿನಲ್ಲಿ ಸುಪ್ತವಾಗಿರುವಂಥ ಭಯವನ್ನು ಅವನು ವ್ಯಕ್ತ ಮಾಡ್ತಾನೆ. ಅವನ ಒಂದು ಮನಸ್ಸಿನ ದುಗುಡವನ್ನು ನೋಡಿಕೊಂಡು ಭೀಷ್ಮಾಚಾರ್ಯರು ಅವನನ್ನು ಪ್ರೋತ್ಸಾಹಿಸಲಿಕ್ಕೆ ಅನ್ನೋ ದೃಷ್ಟಿಯಿಂದ ಶಂಖವನ್ನು ಊದ್ತಾರೆ. ಉಳಿದವರು ಕೂಡ ಶಂಖವನ್ನು ಊದ್ತಾರೆ. ಇನ್ನು 2ನೇ ಭಾಗ, ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ತಾನು ಯಾರ್ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಆದ್ರಿಂದ ನನ್ನ ರಥವನ್ನು 2 ಸೇನೆಗಳ ನಡುವೆ ತೆಗೆದುಕೊಂಡು ಹೋಗು ಅಂತ ಹೇಳ್ಕೊಂಡು ಹೇಳ್ತಾನೆ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ.
ನಮ್ಮ ರಥವನ್ನು ಎರಡು ಸೇನೆಗಳ ನಡುವೆ ತೆಗೆದುಕೊಂಡು ನಿಲ್ಲಿಸು ಶ್ರೀಕೃಷ್ಣ ಅಂತ ಹೇಳ್ತಾನೆ. ಈ ಒಂದು ಅರ್ಜುನನ ಕೋರಿಕೆಯನ್ನು ಈಡೇರಿಸುವ ಒಂದು ನೆಪದಿಂದ ಶ್ರೀಕೃಷ್ಣ ಪರಮಾತ್ಮನು ಶ್ರೀಮದ್ ಭಗವದ್ಗೀತೆಯ ಉಪದೇಶದ ಭೂಮಿಕೆಯನ್ನು ನಿರ್ಮಾಣ ಮಾಡ್ತಾನೆ. ಹೇಗೆ? ಅವನು ಪರಮಾತ್ಮ ಏನು ಮಾಡ್ತಾನೆ, ಅವನು ರಥವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಭೀಷ್ಮ ಮತ್ತು ದ್ರೋಣರು ಎದುರುಗಡೆನೆ ನಿಲ್ಲಿಸ್ತಾನೆ. ಒಂದು ವೇಳೆ ಅವನು ಹೇಳಿದ ಪ್ರಕಾರ ಒಂದು ವೇಳೆ ರಥವನ್ನು ದುರ್ಯೋಧನ ಎದುರಿಗೆ, ದುಶ್ಯಾಸನ ಎದುರಿಗೆ ಹೋಗಿ ನಿಲ್ಲಿಸಿದ್ದೇ ಆಗಿದ್ರೆ ಕದಾಚಿತ್ ಶ್ರೀಮದ್ ಭಗವದ್ಗೀತೆಯ ಉಪದೇಶದ ಅವಶ್ಯಕತೆನೇ ಬೀಳ್ತಿರ್ಲಿಲ್ವೇನೋ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವನು ಮುಖ್ಯವಾಗಿ ಅವನಿಗೆ ಪಾರ್ಥಸಾರಥಿಯಿಂದ ಜಗದ್ಗುರು ಆಗಬೇಕಾಗಿದೆ. ಮುಂಬರುವ ದಿನಗಳಲ್ಲಿರುವಂತಹ ಅಪಾರ ಜಿಜ್ಞಾಸು ಜನರಿಗೆ ಮಾರ್ಗದರ್ಶನಕ್ಕಾಗಿ ಶ್ರೀಮದ್ ಭಗವದ್ಗೀತೆ ದಿವ್ಯ ಉಪದೇಶವನ್ನು ನೀಡಬೇಕಾಗಿದೆ. ಅದಕ್ಕಾಗಿ ಒಂದು ಭೂಮಿಕೆಯನ್ನು ಅವನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಪರಮಾತ್ಮ ರಥವನ್ನು ತೆಗೆದುಕೊಂಡು ಹೋಗಿ ಭೀಷ್ಮ ಮತ್ತು ದ್ರೋಣಾಚಾರ್ಯ ಎದುರಿಗೆ ನಿಲ್ಲಿಸ್ತಾನೆ. ಅಲ್ಲಿಂದ ಅರ್ಜುನ ಏನ್ ನೋಡ್ತಾನೆ? ತನ್ನ ಅಜ್ಜ, ತನ್ನ ಗುರುಗಳು, ತನ್ನ ಅಣ್ಣ ತಮ್ಮಂದಿಕರು, ಮಾವಂದಿರು, ಸೋದರ ಮಾವಂದಿರು, ಚಿಕ್ಕಪ್ಪಂದಿರು, ಅವರನ್ನೆಲ್ಲರನ್ನೂ ನೋಡಿಕೊಂಡು ಅವರ ಬಗೆಗೆ ಅರ್ಜುನನಿಗೆ ಏನು ಸೂಕ್ತವಾಗಿ ಒಂದು ಅಟ್ಯಾಚ್ಮೆಂಟ್, ರಾಗ ಇತ್ತೋ ಅದು ಭುಗಿಲೇಳ್ತದೆ ಆ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಸರ್ವೇ ಸಾಮಾನ್ಯ ನಾವೆಲ್ಲರೂ ನಮ್ಮ ಒಂದು ಸುಖಕ್ಕಾಗಿ, ಮನಸ್ಸಿನ ಶಾಂತಿಗಾಗಿ, ಭದ್ರತೆಗಾಗಿ ಇತರರನ್ನು ಅವಲಂಬಿಸ್ತೇವೆ. ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಯಾಕಂದ್ರೆ ನಾವು ನಮ್ಮ ಸುಖ ಶಾಂತಿಗಾಗಿ, ನಮ್ಮ ಅನುಕೂಲತೆಗಾಗಿ ಎಲ್ಲಿಯ ತನಕ ನಾವು ಬಾಹ್ಯ ವ್ಯಕ್ತಿಗಳನ್ನು, ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ತೇವೆ, ಆವಾಗ ನಾವು ಪಡುವಂತಹ ಸುಖ ಶಾಂತಿಯು ಆ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಿರ್ಭರ ಆಗ್ತದೆ. ಅಂದ್ರೆ ಅದು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆದ್ರಿಂದ ನಮ್ಮ ಜೀವನ ಪರಾವಲಂಬಿ ಆಗ್ತದೆ. ಸರ್ವಂ ಪರವಶಂ ದುಃಖಂ, ಶಾಸ್ತ್ರ ಹೇಳ್ತದೆ, ಸರ್ವಂ ಪರವಶಂ ದುಃಖಂ. ಎಲ್ಲಿಯ ತನಕ ನಾವು ಪರಾವಲಂಬಿಗಳಾಗ್ತೇವೋ ಅಲ್ಲಿಂದ ನಾವು ದುಃಖಕ್ಕೀಡಾಗುತ್ತೇವೆ. ಆದ್ದರಿಂದ ನಮ್ಮ ಏನು ಸುಖ ಶಾಂತಿಗಳಿದ್ದಾವೆ ಅವು ಬೇರೆಯವರ ಮೇಲೆ ಅವಲಂಬಿಸಿರ್ತವೆ. ಅರ್ಜುನದು ಅದೇ ಪರಿಸ್ಥಿತಿ ಆಯಿತು. ಅವನು ಯುದ್ಧದ ಸಂದರ್ಭದಲ್ಲಿ ಒಂದು ವೇಳೆ ಯುದ್ಧ ಅಂದ್ರೆ ಅವನು ಭೀಷ್ಮ, ಅವನಿಗೆ ಗೊತ್ತಿದೆ ಯುದ್ಧದಲ್ಲಿ ಏನ್ ಮಾಡಬೇಕು, ತಾನು ಭೀಷ್ಮರನ್ನು, ದ್ರೋಣರನ್ನು, ಕೌರವರನ್ನು ತಾನು ಸಾಯಿಸಬೇಕು. ಅವರು ಸತ್ತರೆ ಒಂದು ವೇಳೆ ಅದು ವಾತಾವರಣ ಹೇಗಿರಬಹುದು ಅನ್ನುವುದನ್ನು ಊಹಿಸೇ ಅವನು ಕಂಗಾಲ. ಯಾಕಂದ್ರೆ ಅವನ ಒಂದು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವರೆಲ್ಲರೂ ಒಳ್ಳೆ ರೀತಿ ಇರಬೇಕು. ಅವನು ಹೇಳ್ತಾನೆ, ಯಾರ ಸಲುವಾಗಿ ನಾವು ಸುಖ ಸಂಪತ್ತುಗಳನ್ನು, ಐಶ್ವರ್ಯವನ್ನು ಗಳಿಸ್ತೇವೆ, ಅವರೇ ಇಲ್ಲಾದ್ರೆ ಅಂತಹ ಒಂದು ಸಂಪತ್ತನ್ನು ಗಳಿಸಿ ಏನು ಉಪಯೋಗ ಅನ್ನುವಂತಹ ಒಂದು ಅವನು ಮಾತನ್ನು ಹೇಳ್ತಾನೆ. ಅಂದ್ರೆ ತನ್ನ ಒಂದು ಸುಖ ಶಾಂತಿಗಾಗಿ ಇವರೆಲ್ಲರೂ ಜೀವಂತ ಇರುವುದು ಅವಶ್ಯಕತೆ ಇದೆ ಅನ್ನುವಂತಹ ಒಂದು ವಿಚಾರ ಅರ್ಜುನದಾಗಿರುತ್ತೆ. ಇದಕ್ಕೇನೆ ರಾಗ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಜೀವನದಲ್ಲಿ ಯಾವ್ದಾರ ಒಂದು ವಸ್ತುವಿಗೆ ಅತಿಯಾದ ಮಹತ್ವ, ಇಲ್ಲದ ಪ್ರಾಮುಖ್ಯತೆಯನ್ನು ನೀಡುವುದು. ಅದರಿಂದ ಏನಾಗ್ತದೆ ಅಂದ್ರೆ ಯಾವಾಗ ಆ ವಸ್ತು ಇಲ್ಲವಾಗ್ತದೆ ಆವಾಗ ಅದು ದುಃಖಕ್ಕೀಡಾಗ್ತಾನೆ. ಉದಾಹರಣೆಗೆ ಒಬ್ಬ ವ್ಯಸನಾಧೀನ ವ್ಯಕ್ತಿ, ಅವನ ಆ ವ್ಯಸನ ಯಾವ ವಸ್ತುವಿನ ಮೇಲೆ ಅವನು ವ್ಯಸನಾಧೀನಾಗಿರ್ತಾನೆ, ಆ ವಸ್ತುವಿನ ಮೇಲೆ ಅವನು ಎಷ್ಟು ಅವಲಂಬಿತನಾಗಿರ್ತಾನಂದ್ರೆ ಅದು ಒಂದು ವೇಳೆ ಇಲ್ಲದಿದ್ದರೆ ಹೇಗೆ ಅನ್ನುವಂಥ ವಿಚಾರವನ್ನು ಕೂಡ ಅವನಿಗೆ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನ ಪರಿಸ್ಥಿತಿ ಸಂಜಯ್ ಹೇಳ್ತಾನೆ, ಕೃಪಯಾ ಪರಯಾವಿಷ್ಟ ವಿಷೀದನ್ನಿದಮಬ್ರವೀತ್. ಅವನು ಕೃಪಣನಾಗಬಿಟ್ಟ, ಅವನು ವಿಹ್ವಲನಾಗಬಿಟ್ಟ, ಶೋಕಿತನಾಗಬಿಟ್ಟ. ಯಾರು? ಅರ್ಜುನ. ಮತ್ತು ಅವನು ವಿಷಾದದಿಂದ ಅವನು ಮುಂದೆ ಮಾತಾಡ್ತಾನೆ. ಅದರಿಂದ ಶಾಸ್ತ್ರ ಏನು ಹೇಳ್ತದೆ ನಮಗೆ, ಶಾಸ್ತ್ರ ಏನು ಮಾರ್ಗದರ್ಶನ ಕೊಡ್ತದೆ ನಮಗೆ, ಬಹಳ ನಾವು ತಿಳಿದುಕೊಳ್ಳುವಂಥ ವಿಷಯ. ಫಿಸಿಕಲ್ ಇಂಡಿಪೆಂಡೆನ್ಸ್ ಅಂದ್ರೆ ಬಾಹ್ಯ ವಸ್ತುಗಳ ಮೇಲಿನ ನಾವು ಏನು
ಭೌತಿಕವಾಗಿ ನಮ್ದು ಏನು ಅವಲಂಬನೆ ಇದೆ, ಉದಾಹರಣೆಗೆ ಆಹಾರಕ್ಕಾಗಿ, ನಿವಾಸಕ್ಕಾಗಿ, ಆಮೇಲೆ ಬಟ್ಟೆ ಬರೆಗಳಿಗಾಗಿ, ಇದೇನು ಅವಲಂಬನೆ ಇದೆ ಅದು ಅನಿವಾರ್ಯ ಇದೆ. ಫಿಸಿಕಲಿ ವಿ ಕ್ಯಾನಾಟ್ ಬಿಕಮ್ ಇಂಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಥಿಂಗ್ಸ್. ಬಾಹ್ಯ ವಸ್ತುಗಳ ಮೇಲೆ ನಾವು ಭೌತಿಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಬರೋದಿಲ್ಲ ಭೌತಿಕ ದೃಷ್ಟಿಯಿಂದ. ಆದರೆ ಭಾವನಾತ್ಮಕ ದೃಷ್ಟಿಯಿಂದ ನನ್ನ ಸುಖ ಶಾಂತಿಗಾಗಿ, ನನ್ನ ನೆಮ್ಮದಿಗಾಗಿ, ನನ್ನ ಭದ್ರತೆಗಾಗಿ, ನನ್ನ ಭಾವನಾತ್ಮಕ ಸ್ಥಿರತೆಗಾಗಿ ನಾನು ಜಗತ್ತನ್ನು ಅವಲಂಬಿಸಬಾರದು. ಬಾಹ್ಯ ಯಾವುದೇ ವಸ್ತು, ವ್ಯಕ್ತಿ, ಸನ್ನಿವೇಶ ಅಥವಾ ಸಂಬಂಧಗಳ ಮೇಲೆ ನಾನು ಅವಲಂಬಿಸಿರಬಾರದು. ಹಾಗಾಗಿ ನಾನು ಹೇಗಿರಬೇಕು? ಶಾಸ್ತ್ರ ಏನ್ ಹೇಳ್ತದೆ? ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಆತ್ಮನ್ಯವಾತ್ಮನ ತುಷ್ಟ. ಅವನು ಆತ್ಮದಲ್ಲಿಯೇ ಸಂತೃಪ್ತನಾಗಬೇಕು. ಇದು ಶಕ್ಯ ಇದೆ, ಇದು ಸಾಧ್ಯ ಇದೆ. ಬಾಹ್ಯ ವಿಷಯಗಳ ಮೇಲೆ ಅವಲಂಬನೆ ನಾವು ಪೂರ್ತಿಯಾಗಿ ಬಿಡುವುದು ಸಾಧ್ಯ ಇದೆ. ಅದಕ್ಕೆ ಈ ವ್ಯಸನಾಧೀನರ ಉದಾಹರಣೆ ತೆಗೆದುಕೊಳ್ಬಹುದು. ಯಾವನಾದ್ರೂ ಸರಾಯವನ್ನು ಕುಡಿತಾ ಇದ್ದವನು ಅವನು ಪೂರ್ತಿಯಾಗಿ ಅದನ್ನು ಬಿಟ್ಟು ಬಿಡಬಹುದು. ಸ್ವಲ್ಪ ಕಷ್ಟಕರ ಇರಬಹುದು, ಆದರೆ ಪೂರ್ತಿಯಾಗಿ ಬಿಡಬಹುದು. ಸಿಗರೇಟ್ ಸೇವೋದನ್ನು ಬಿಟ್ಟಿದ್ದೇವೆ. ಗುಟ್ಕಾ ತಿನ್ನೋನು ಗುಟ್ಕಾ ಬಿಡೋದನ್ನು ನೋಡಿದ್ದೇವೆ. ಹೀಗೆ ಬಾಹ್ಯ ವಸ್ತುಗಳ ಬಿಡುವುದನ್ನು ಊಹಿಸಲಿಕ್ಕೆ ಶಕ್ಯ ಇಲ್ಲದೆ ಇರುವ ವ್ಯಕ್ತಿಗಳು ಕೂಡ ಇದನ್ನು ಬಿಡ್ತಾರೆ. ಅಂತಹ ಪರಿಸ್ಥಿತಿ ಬಂದಾಗ ಅಂದಮೇಲೆ ನನ್ ಕೂಡ ಶಕ್ಯ ಇದೆ. ಅದನ್ನು ಹೇಗೆ ಸಾಧ್ಯ ಮಾಡೋದು ಅದನ್ನೇ ಶ್ರೀಮದ್ ಭಗವದ್ಗೀತೆ ನಮ್ಗೆ ತಿಳಿಸ್ತದೆ. ಆಂತರಿಕ, ಇಂಟರ್ನಲ್, ನಾವು ಹೇಳ್ತೇವೆ ಇಮ್ಯುನಿಟಿ, ಸೈಕಲಾಜಿಕಲ್ ಇಮ್ಯುನಿಟಿ, ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೇವೆ, ಇಮ್ಯುನಿಟಿ ಅಂತ ಹೇಳ್ತೇವೆ, ಆಂತರಿಕ ಇಮ್ಯುನಿಟಿ. ಈಗ ಕೋವಿಡ್ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಹೇಳಲಾಗ್ತದೆ, ಒಂದು ಒಳ್ಳೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಟ್ಕೊಳ್ಳಿ. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಟ್ಕೊಂಡಾಗ ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಬೋತ್ ಫಿಸಿಕಲ್ ಆಸ್ ವೆಲ್ as ಎಮೋಷನಲ್. ಆ ದೃಷ್ಟಿಯಿಂದ ಮಾನಸಿಕ ಸಂತುಲನ ನಮ್ದು ಸರಿಯಾಗಿ ಇರಬೇಕಾದ್ರೆ ನಾವು ಬಾಹ್ಯ ವಿಷಯಗಳ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಪೂಜ್ಯ ಪರಮಾರ್ಥಾನಂದರು ಹೇಳ್ತಾರೆ, ಫ್ರಮ್ ವರ್ಲ್ಡ್ ಡಿಪೆಂಡೆನ್ಸ್ ವಿ ಹ್ಯಾವ್ ಟು ಗೋ ಟು ಗಾಡ್ ಡಿಪೆಂಡೆನ್ಸ್, ಫ್ರಮ್ ಗಾಡ್ ಡಿಪೆಂಡೆನ್ಸ್ ಟು ಸೆಲ್ಫ್ ಡಿಪೆಂಡೆನ್ಸ್. ಅಂತತ್ವಗತ್ವ ನಾವು ಆತ್ಮನಿರ್ಭರರಾಗಬೇಕು. ಆತ್ಮನ್ನೇವಾತ್ಮನ ತುಷ್ಟ. ಇನ್ನು 4ನೇ ಭಾಗದಲ್ಲಿ ನಾವು ಈ ಒಂದು ರಾಗದಿಂದ ಬಳಲಾತ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ತಾದಾತ್ಮ್ಯತೆಯಿಂದ ಬಳಲುತ್ತಾ ಇರುವಂತಹ ಅರ್ಜುನನಲ್ಲಿ ಏನು ಬದಲಾವಣೆಗಳಾದ ಅದನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. ಅದನ್ನು ಅರ್ಜುನನು ಕೂಡ ಅನುಭವಿಸ್ತಾನೆ. ಅನಿತ್ಯ ಅಸುರಕ್ಷಿತ ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿಸಿದ್ರಿಂದ ಅದು ಶೋಕಕ್ಕೆ ಈಡು ಮಾಡ್ತದೆ. ವ್ಯಸನಾಧೀನ ವ್ಯಕ್ತಿಗೆ ಆ ವ್ಯಸನದ ಪದಾರ್ಥ ಸಿಗದೇ ಇದ್ದಾಗ ಅವನಲ್ಲಿ ವಿಡ್ರಾಯಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ವಿಡ್ರಾಯಲ್ ಸಿಂಡ್ರೋಮ್ ಅಥವಾ ವಿಡ್ರಾಯಲ್ ಸಿಂಪ್ಟಮ್ಸ್, ತುಂಬಾ ದಯನೀಯ ಸ್ಥಿತಿ. ವೈದ್ಯನಾಗಿ ನಾನು ನೋಡಿದ್ದೇನೆ, ಈ ಸರಾಯಿ ಅಥವಾ ಯಾವುದರ ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿಗಳು, ವ್ಯಸನಾಧೀನ ವ್ಯಕ್ತಿಗಳು, ಆ ವ್ಯಸನ ವಸ್ತು ಸಿಗದೇ ಇದ್ದಾಗ ಅವರ ಪಾಡು ಬೇಡಪ್ಪ. ಅವರು ಒಂಥರ ಭ್ರಮಿಷ್ಠರಂತೆ ಮಾತನಾಡೋದು, ಮೈ ಮೇಲೆ ಚೇಳುಗಳು ಹರಿದಾಡ್ತಾ ಇದ್ದಾವೆ, ಮೇಲೆ ಇರುವೆಗಳು ಹರಿದಾಡ್ತಾವೆ, ಹಾವು ಕಾಣ್ತಾ ಇದೆ ಅನ್ನುವಂತಹ ವಿಚಿತ್ರವಾದಂತಹ ಅವರ ಒಂದು ಅನಿಸಿಕೆಗಳು, ಅತ್ಯಂತ ಅವರ ಒಂದು ಆ ಶೋಕ ಮತ್ತು ಆ ಮಾದಕ ವಸ್ತುವಿನ ಸಲುವಾಗಿ ಅವರು ಪಡುವಂತಹ ವ್ಯಥೆ ನಮಗೆ ನೋಡ್ಲಿಕ್ಕಾಗೋದಿಲ್ಲ. ಅಂತಹ ಒಂದು ಸ್ಥಿತಿ, ಅದೇ ಸ್ಥಿತಿ ಬಾಹ್ಯ ಮತ್ತು ಆಂತರಿಕ. ಯಾಕಂದ್ರೆ ಬಾಹ್ಯ ಸ್ಥಿತಿಯ ಬಗ್ಗೆ ಅರ್ಜುನನು ಮರಣಕ್ಕೆ ಹೆದರಿದ ವ್ಯಕ್ತಿ ಅಲ್ಲ. ಅವನೊಬ್ಬ ಶ್ರೇಷ್ಠ ಕ್ಷತ್ರಿಯ, 3 ಲೋಕದ ಗಂಡ, ಪರಶಿವನ ಜೊತೆಯಲ್ಲಿ ಹೋರಾಟ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವಂತಹ ವೀರ, ಮರಣಕ್ಕಾಗಿ ಹೆದರಿದವನಲ್ಲ. ಆದರೆ ಅವನ ಯುದ್ಧ ಆಂತರಿಕ ಯುದ್ಧವಾಗಿತ್ತು. ಆ ಆಂತರಿಕ ಯುದ್ಧದಲ್ಲಿ ಅವನು ಜಂಘಾಬಲವೇ ಅವನು ಹುಡುಗಿ ಹೋಗಿ ಅವನ ಮಾತಿನಲ್ಲಿ ಏನು ಹೇಳ್ತಾನೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅವನೇ ಹೇಳ್ತಾನೆ, ಸೀದಂತಿ ಮಮ ಗಾತ್ರ, ನನ್ನ ಅಂಗಾಂಗಗಳು ಶಿಥಿಲವಾಗ್ತಾ ಇಡ್ವೆ, ದೇ ಆರ್ ಗೆಟಿಂಗ್ ಫ್ರೋಸನ್. ಮುಖಂಚ ಪರಿಶುಷ್ಯತಿ, ನಾಲಿಗೆ ಒಣಗಿ ಶಬ್ದಗಳೇ ಹೊರಡ್ತಾ ಇಲ್ಲ, ಮುಖ ಎಲ್ಲ ಒಣಗೋಗ್ಬಿಟ್ಟೆ. ವೇಪತುಶ್ಚ ಶರೀರೇಮೆ ರೋಮಹರ್ಷ ಜಾಯತೆ,
ಮೈಲ ರೋಮಾಂಚನ ಮಾಡ್ತಾ ಇದೆ, ನಡುಗ್ತಾ ಇದೆ, ನನ್ನ ಶರೀರವೆಲ್ಲವೂ ನಡುಗ್ತಾ ಇದೆ ಗಡಗಡನೆ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ಭ್ರಮತೀವ ಚ ಮೇ ಮನಃ. ಗಾಂಡೀವ ಧನಸ್ಸು ಕೈಯಿಂದ ಜಾರತಾ ಇದೆ, ಪಕ್ಷೈವ ಪರಿದಹ್ಯತೆ ಮೈಯೆಲ್ಲ ಉರಿತಾ ಇದೆ, ನಚ ಶಕ್ನೋಮಿ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ ನನ್ನ ಮನಸ್ಸು ಭ್ರಮಿಷ್ಠವಾಗಿದೆ, ತರ ಭ್ರಮೆ ಮಂಕಾಗಿದೆ, ಮತ್ತು ಸರಿಯಾಗಿ ನಿಂತುಕೊಳ್ಳಿಕ್ಕೆ ಕೂಡ ನನಗೆ ಆಗ್ತಾ ಇಲ್ಲ. ಹೇಳ್ತೇವಲ್ಲ, ಕಾಲ್ ಕೆಳಗಿನ ಜಂಖಾನೆ ಅಥವಾ ಕಂಬಳಿಯನ್ನು ಯಾರು ಎಳೆದ್ರೆ ಹೇಗಾಗ್ಬೋದು, ಆ ರೀತಿ ಪರಿಸ್ಥಿತಿ ಅರ್ಜುನನದಾಯ್ತು. ಹೀಗೆ ರಾಗದಿಂದ ಶೋಕ, ಇನ್ನು ಶೋಕದಿಂದ ಅರ್ಜುನನು ಮೋಹಕ್ಕಿಡಾಗ್ತಾನೆ. ಮೋಹ ಅಂದ್ರೆ ಸಂದಿಗ್ಧತೆ, ಅವಿವೇಕ. ಈ ಒಂದು ಅಧ್ಯಾಯದ 36ನೇ ಶ್ಲೋಕದಿಂದ 47ನೇ ಅಧ್ಯಾಯದ ಕೊನೆಯವರೆಗೆ ಈ ಒಂದು ಅರ್ಜುನನ ಮೋಹ ಮತ್ತು ಮೋಹದಿಂದ ಮೋಹ ಪರವಶನಾಗಿ ಅವನು ಯಾವ ರೀತಿ ವ್ಯವಹರಿಸ್ತಾನೆ ಅದರ ಒಂದು ವರ್ಣನೆ ಇದೆ. ಮೋಹವೆಂದರೆ ಸಂದಿಗ್ಧತೆ ಅಥವಾ ಅವಿವೇಕ ಅಂತ ತೆಗೆದುಕೊಳ್ಬೋದು. ಭ್ರಮೆ, ಯಥಾರ್ಥ ಜ್ಞಾನದ ಅಭಾವ, ಮೆಂಟಲ್ ಕಾನ್ಫ್ಲಿಕ್ಟ್, ಕನ್ಫ್ಯೂಷನ್, ಡೆಲ್ಯೂಷನ್, ಇಂಡಿಸಿಷನ್ ಅಂತ ಹೇಳಬಹುದು. ಅದು ಹೇಗೆ ಗೊತ್ತಾಗುತ್ತೆ? ಅವನಲ್ಲಿ ಅನೇಕ ಸಂದೇಹಗಳು ಇರ್ತವೆ. ಅವನು ನಿರ್ಣಯ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ ಅದನ್ನು ನಿರ್ಣಯಿಸಲಾರ. ಯುದ್ಧವನ್ನು ಮಾಡಬೇಕೋ ಬೇಡವೋ ಅನ್ನುವಂತಹ ಒಂದು ಸಂದಿಗ್ಧತೆ. ಧರ್ಮಯುದ್ಧವನ್ನೇ ಅಧರ್ಮ ಎಂದು ಹೇಳ್ಕೊಳ್ತಾನೆ. ಯಾವ ಯುದ್ಧಕ್ಕಾಗಿ 13 ವರ್ಷಗಳಿಂದ ತಯಾರಿ ಮಾಡ್ತಾ ಇದ್ನೋ, ಯಾವ ಘಳಿಗೆಗಾಗಿ ಕಾಯುತ್ತಿದ್ದನೋ, ತಾಯಿ ಕುಂತಿ, ಅಣ್ಣ ತಮ್ಮಂದಿರು, ಶ್ರೀಕೃಷ್ಣ ಪರಮಾತ್ಮನ ಮಾರ್ಗದರ್ಶನ ಅಥವಾ ಅವರ ಒಂದು ಪ್ರೇರಣೆಯಿಂದ ಯುದ್ಧಕ್ಕೆ ಸಿದ್ಧನಾಗಿದ್ದನು. ಈ ಮಹತ್ವದ ಸಮಯದಲ್ಲಿ ಯುದ್ಧದ ಔಚಿತ್ಯದ ಬಗ್ಗೆಯೇ ಸಂದೇಹ ಪಡುವಂತಹ ಪರಿಸ್ಥಿತಿಗೆ, ಭ್ರಮಿಷ್ಠ ಪರಿಸ್ಥಿತಿಗೆ ಅರ್ಜುನ ಬರ್ತಾನೆ ಮತ್ತು ಅವನಲ್ಲಿ ಸಂದೇಹ ಉಂಟಾಗ್ತದೆ. ಒಂದು 2-3 ಅವನ ಮಾಡುವಂತಹ 2-3 ತರದ ಮಾತಿನಿಂದ ನಮ್ಗೆ ಗೊತ್ತಾಗುತ್ತೆ ಅವನು ಹೇಗೆ ಮೋಹಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ. ಮೊದಲನೇದಾಗಿ, ಅಪರಾಧಿಗಳನ್ನು ಶಿಕ್ಷಿಸುವುದೇ ಪಾಪದ ಕೆಲಸ ಅಂತ ಹೇಳ್ತಾರೆ. ನಮ್ಮ ಇಡೀ ನ್ಯಾಯ ವ್ಯವಸ್ಥೆ ಹೇಗೆ ಯಾವ ಒಂದು ತತ್ವದ ಮೇಲೆ ನಿಂತಿದೆ? ಯಾವನು ಅಪರಾಧವನ್ನು ಮಾಡಿದ್ದಾನೋ ಅವನು ಶಿಕ್ಷಾರ್ಹನು, ಅವನನ್ನು ಶಿಕ್ಷಿಸಬಹುದು. ಜಡ್ಜ್ ಯಾವನಾದ್ರೂ ವ್ಯಕ್ತಿ ಅಪರಾಧ ಮಾಡಿದ್ರೆ ಅವನಿಗೆ ಮರಣದಂಡನೆ ಜಡ್ಜ್ ಬರೆದ್ರೆ, ತೀರ್ಪು ಕೊಟ್ರೆ, ಯಾವನಾದರೂ ಸಾಯಿಸಿದಂತಹ ಪಾಪ ಜಡ್ಜಿಗೆ ತಾಗ್ತದೇನು? ಆಗೋದಿಲ್ಲ. ಅದು ನ್ಯಾಯ ಇದೆ. ಅದೇ ರೀತಿ ಇದು ಕೂಡ ತಿಳ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಹೋಗ್ತಾನೆ. ಅರ್ಜುನ ಹೇಳ್ತಾನೆ, ನಿಹತ್ಯಧಾರ್ಥ ರಾಷ್ಟ್ರಾನ್ನಃ ಕಾ ಪ್ರೀತಿ ಸಾ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಅದ್ವೈತಾನಾತತಾಯಿನಃ. ಆತತಾಯಿನ ಅಂದ್ರೆ ಯಾರು ಘೋರ ಪಾಪಗಳನ್ನು ಮಾಡಿದ್ದಾರೆ, 6 ರೀತಿಯ ಪಾಪಗಳನ್ನು ಹೇಳಲಾಗ್ತದೆ. ಮೊದಲನೇದಾಗಿ, ಯಾರಿಗಾದ್ರೂ ವಿಷ ಕೊಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರು, ಅಥವಾ ಬೆಂಕಿ ಹಚ್ಚಿ ಸುಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥವ್ರು, ಆಯುಧ ಹಿಡಿದು ಕೊಲ್ಲಲಿಕ್ಕೆ ಸಿದ್ಧರಾದವರು, ಅವರ ಸಂಪತ್ತನ್ನು ಅಪಹರಿಸುವವರು, ಅಥವಾ ಅವರ ಭೂಮಿಯನ್ನು ಕಬಳಿಸುವವರು, ಅಥವಾ ಸ್ತ್ರೀಯರನ್ನು ಅಪಹರಿಸುವವರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕೌರವರು, ದುರ್ಯೋಧನಾದಿಗಳು ಈ 6 ಪಾಪಕರ್ಮಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಅರ್ಜುನ ಏನ್ ಹೇಳ್ತಾನೆ? ನಿಹತ್ಯ ಧಾರ್ತ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾರ್ ಜನಾರ್ದನ. ಹೇ ಜನಾರ್ದನ. ಜನಾರ್ದನ ಅನ್ನುವಂಥ ಶಬ್ದವನ್ನು ಯಾಕೆ ಉಪಯೋಗಿಸ್ತಾನೆ ಅಂದ್ರೆ, ಎಲ್ಲರನ್ನು ಕಾಪಾಡುವನು, ಎಲ್ಲರೂ ಮೋಕ್ಷಕ್ಕಾಗಿ ಯಾರನ್ನು ಭಜಿಸ್ತಾರೋ ಅವನು ಜನಾರ್ದನ. ಜನರಲ್ಲಿ ಅತ್ಯಂತ ಜನರ ಒಂದು ಆರ್ತತೆಯನ್ನು ದೂರ ಮಾಡುವವನು ಜನಾರ್ದನ. ಹೇಳ್ತಾನೆ ಅರ್ಜುನ, ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದುಕೊಂಡು ನಮ್ಗೆ ಏನು ಸಂತೋಷ ಆಗಲಿಕ್ಕಿದೆ? ಯಾಕಂದ್ರೆ ಇವರು ಆತತಾಯನರಾಗಿದ್ದರೂ ಕೂಡ ಇವರನ್ನು ಕೊಲ್ಲುವುದರಿಂದ ನಾವು ಪಾಪವನ್ನೇ ಗಳಿಸ್ತೇವೆ. ಇದು ಅರ್ಜುನನ ಒಂದು
ಡೆಲ್ಯೂಷನ್, ಭ್ರಮೆ. ಎರಡನೇದಾಗಿ ಅರ್ಜುನನು ಯುದ್ಧದಿಂದಲೇ ನಿವೃತ್ತನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಯಸ್ತಾನೆ. ಇವರನ್ನೆಲ್ಲ ಕೊಂದುಕೊಂಡು ಈ ಅವರ ರಕ್ತದಿಂದ ತೊಯ್ದಂತಹ ಈ ಸಂಪತ್ತನ್ನು ಬಳಸುವುದಕ್ಕಿಂತ ತಾನು ಭಿಕ್ಷೆ ಬೇಡಿ ಜೀವನ ಮಾಡೋದೇ ಒಳ್ಳೆಯದು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾನೆ ರಣರಂಗದಿಂದ. ಆದರೆ ಶಾಸ್ತ್ರ ಏನ್ ಹೇಳ್ತದೆ, ಶಾಸ್ತ್ರ ದೃಷ್ಟಿಕೋನದಿಂದ ನಾವು ವಿವೇಚನೆ ಮಾಡಿದಾಗ ರಣರಂಗದಿಂದ ಪಲಾಯನ ಮಾಡೋದು ಕ್ಷತ್ರಿಯನಿಗೆ ಪ್ರತ್ಯವಾಯಿ ಪಾಪ. ಪಾಪದಲ್ಲಿ ಎರಡು ರೀತಿಯ ಪಾಪ. ಒಂದು ಅಂದ್ರೆ ಆಕ್ಟ್ ಆಫ್ ಅಮಿಷನ್, ಆಕ್ಟ್ ಆಫ್ ಕಮಿಷನ್. ಯಾವುದಾದ್ರೊಂದು ನಿಷಿದ್ಧ ಕರ್ಮವನ್ನು ಮಾಡೋದ್ರಿಂದ ಬರುವಂತಹ ಪಾಪ ಆಕ್ಟ್ ಆಫ್ ಕಮಿಷನ್ ಆಯಿತು. ಯಾವ ವಿಹಿತ ಕರ್ಮವನ್ನು ಮಾಡಬೇಕು ಅದನ್ನು ಮಾಡದೇ ಇರುವುದರಿಂದ ಬರುವ ಪಾಪಕ್ಕೆ ಆಕ್ಟ್ ಆಫ್ ಅಮಿಷನ್ ಅಂತ ಹೇಳ್ತೇವೆ, ಪ್ರತ್ಯವಾಯ ಅಂತ ಹೇಳ್ತೇವೆ. ಯುದ್ಧದಿಂದ ರಣರಂಗದಿಂದ ಪಲಾಯನ ಮಾಡುವುದು ಕ್ಷತ್ರಿಯನಿಗೆ ಪ್ರತ್ಯವಾಯ ಪಾಪ ಆಗ್ತದೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಮುಂದೆ ಕೂಡ ಹೇಳಿರ್ತಾನೆ, ಸ್ವಧರ್ಮದ ಮಹತ್ವ ಏನು ಅಂತ ಹೇಳಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ಅಥವಾ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಅದರಿಂದ ಸ್ವಕರ್ಮದ ಮಹತ್ವವನ್ನು ಅನೇಕ ಕಡೆಗಳಲ್ಲಿ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ಇಲ್ಲಿ ಅರ್ಜುನನು ಸ್ವಕರ್ಮದಿಂದ ವಿಮುಖನಾಗುವುದೇ ಶ್ರೇಷ್ಠ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಅವನ ಮೋಹವೇ ಕಾರಣ. ಧರ್ಮ ಮತ್ತು ಅಧರ್ಮವನ್ನು ಕೂಡ ಅವನು ವಿಂಗಡಿಸಲಿಕ್ಕೆ ಅಸಮರ್ಥನಾಗ್ತಾ ಇದ್ದಾನೆ. ಅವನ ಮನಸ್ಸು ಇಷ್ಟು ಕೆಳಗಿನ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಸುಸ್ತಾಗಿದೆ ಅಂದ್ರೆ, ಅಶಕ್ತವಾಗಿದೆ ಅಂದ್ರೆ ಅವನ ಬುದ್ಧಿ ಕೂಡ ಮನಸ್ಸಿನ ಜೊತೆಗೆ ಹೋಗ್ತಾ ಇದೆ. ಒಂದು ಮಾತಿದೆ, ಇಫ್ ಯು ಕ್ಯಾನಾಟ್ ಫೈಟ್ ಜಾಯಿನ್ ದ ಎನಿಮಿ ಅಂತ ಹೇಳ್ಕೊಂಡು, ಹಾಗೆ ಬುದ್ಧಿಯು ಕೂಡ ಮನಸ್ಸಿನ ಜೊತೆಗೆ ಹೋಗ್ತಾ ಇದೆ. ಇನ್ನು ಅರ್ಜುನನು ಮುಂದುವರೆದು ಹೇಳ್ತಾನೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತಃ. ಸರಿ ಇದೆ, ಅರ್ಜುನನು ಏನು ವಾದ ಸರಣಿನ ಮಂಡಿಸ್ತಾ ಇದ್ದಾನೆ. ಬೇರೆ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವನು ಹೇಳೋದು ಸರಿನೇ ಇದೆ. ಉದಾಹರಣೆಗೆ ಈಗ ಹೇಳ್ತಾನೆ ಇದರಲ್ಲಿ, ಕುಲಧರ್ಮಗಳು, ಈ ಕುಟುಂಬ ಪದ್ಧತಿ, ಸಮಾಜದಲ್ಲಿ ಸಂಸ್ಕೃತಿ, ಕುಲಧರ್ಮಗಳ ರಕ್ಷಣೆ ಆಗಬೇಕಾದ್ರೆ ಕುಟುಂಬ ಪದ್ಧತಿ, ಒಂದು ಸುವ್ಯವಸ್ಥಿತ ಸಾಮಾಜಿಕ ಕುಟುಂಬ ವ್ಯವಸ್ಥೆ ಅವಶ್ಯಕ. ಯಾವ ಒಂದು ಸಮಾಜದಲ್ಲಿ ಈ ತರದ ಒಂದು ಕುಟುಂಬ ಪದ್ಧತಿ ಅಂದ್ರೆ, ಇವನು ನನ್ನ ಗಂಡ, ಇವಳು ನನ್ನ ಹೆಂಡತಿ, ಇವ್ರು ನಮ್ಮ ಮಕ್ಕಳು, ಇವ್ರು ನಮ್ಮ ತಂದೆ ತಾಯಿಗಳು, ಈ ತರ ಒಂದು ಕುಟುಂಬ ವ್ಯವಸ್ಥೆ, ಸೋಷಿಯಲ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಫ್ಯಾಮಿಲಿ ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಅದು ಇಲ್ಲದೆ ಇದ್ರೆ ಅದರ ಮುಂದಿನ ತಲೆಮಾರಿನಲ್ಲಿ ಅದರ ದುಷ್ಪರಿಣಾಮಗಳು ಕಂಡು ಬರ್ತವೆ. ಮುಂದಿನ ತಲೆಮಾರಿನವರು ಧರ್ಮ ಅಧರ್ಮಗಳನ್ನೇ, ಧರ್ಮ ಮತ್ತು ಅಧರ್ಮದ ಒಂದು ವಿಚಾರವನ್ನೇ ಅಜ್ಞಾನ, ಆ ಒಂದು ವಿಚಾರದಲ್ಲಿ ಅಜ್ಞಾನಿಗಳಾಗ್ತಾರೆ. ದೇವರು, ಧರ್ಮ, ಪೂಜೆ ಪುನಸ್ಕಾರಗಳು, ಸಂಸ್ಕಾರಗಳು, ಪಿತೃ ಕಾರ್ಯಗಳು, ಕರ್ಮಕಾಂಡಗಳು, ಯಜ್ಞಯಾಗಗಳು, ಪಂಚಮಹಾಯಜ್ಞಗಳು, ಇವೆಲ್ಲವುಗಳ ನಂಬಿಕೆ ಮತ್ತು ಶ್ರದ್ಧೆನೇ ಜನರಲ್ಲಿ ಹೊರಟೋಗ್ತದೆ. ಅವರು ಸ್ವೇಚ್ಛಾಚಾರಿಗಳಾಗಿ, ಸ್ವೈರಾಚಾರಿಗಳಾಗಿ ವರ್ತಿಸ್ತಾರೆ. ಆದ್ದರಿಂದ ಕುಟುಂಬ ವ್ಯವಸ್ಥೆ ಸರಿನೇ ಇದೆ, ಇರಬೇಕು ಅನ್ನೋ ಸರಿನೇ ಇದೆ. ಆದರೆ ಅರ್ಜುನ ಅದನ್ನು, ಈ ಒಂದು ಉತ್ತಮವಾದಂತಹ ವಿಚಾರವನ್ನು ಅರ್ಜುನ ಯಾಕೆ ಬಳಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ? ಅವನು ಯುದ್ಧದಿಂದ ವಿಮುಖನಾಗಲಿಕ್ಕೆ ಈ ಒಂದು ವಾದವನ್ನು ಮಂಡಿಸ್ತಾ ಇದ್ದಾನೆ. ಅದರಿಂದ ಇದು ಏನ್ ತೋರಿಸ್ತದೆ? ಇದು ಸಂಸಾರ. ಸಂಸಾರ ಅಂದ್ರೆ ರಾಗ, ಶೋಕ ಮತ್ತು ಮೋಹಗಳ ಒಂದಿನ ಕಾಂಬಿನೇಷನ್ ಇದೆ. ಈ ಮೂರು. ರಾಗ ಅಂದ್ರೆ ಜಗತ್ತಿನ ಬಾಹ್ಯ ವಿಷಯಗಳಲ್ಲಿ, ಬಾಹ್ಯ ವಿಷಯಗಳು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಇದು, ಅದಕ್ಕಿಂತ ಅನೇಕ ಪಟ್ಟು ಅದಕ್ಕೆ ಮಹತ್ವ ಕೊಡೋದು, ಅದರ ಮೇಲೆ ಪೂರ್ತಿಯಾಗಿ ಅವಲಂಬಿಸುವುದು, ಮತ್ತು ಯಾವಾಗ ಅದು ನಮ್ಗೆ ಸಿಗುವುದಿಲ್ಲೋ ಅಥವಾ ನಮ್ಮಿಂದ ಹೊರಟೋಗ್ತದೋ ಆವಾಗ ಅದರಿಂದ ದುಃಖಕ್ಕೀಡಾಗೋದು. ಇದು ರಾಗ, ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅದರಿಂದ ಶೋಕ, ಯಾವಾಗ ನಮ್ಗೆ ಬೇಕಾಗಿರುವಂತಹ ವಸ್ತು ನಮ್ಮಿಂದ ಹೊರಟು ಹೋಯ್ತು. ಅರ್ಜನೆ ದುಃಖಂ, ರಕ್ಷಣೆ ದುಃಖಂ, ನಾಶೇ ದುಃಖಂ. ನಾಶೇ ದುಃಖಂ ಇದು ಅತ್ಯಂತ ಹೆಚ್ಚಿನ ದುಃಖ. ಆದ್ರಿಂದ ಯಾವಾಗ ವಸ್ತು ಹೊರಟೋಯ್ತು ಆವಾಗ ಏನು ದುಃಖ ಆಯ್ತು, ಆ ದುಃಖ ಶೋಕ. ಮತ್ತು ಆ ದುಃಖದ ಸಾಗರದಲ್ಲಿ ಮುಳುಗಿದವನಿಗೆ ಸತ್ಯ ಅಸತ್ಯ
ಕರ್ತವ್ಯ ಅಕರ್ತವ್ಯ, ಕರ್ಮ ಅಕರ್ಮ, ಧರ್ಮ ಅಧರ್ಮಗಳ ವಿವೇಚನೆ ಒಂದು ಹೊರಟೋಗ್ತದೆ. ಇದರರ್ಥ ಈ ಒಂದು ರಾಗ ಶೋಕ ಮೋಹಗಳ ಏನು ಸಂಸಾರ ಅಂತ ಹೇಳ್ತೇವೆ, ಸಂಸಾರ ಅನ್ನೋ ಶಬ್ದಕ್ಕೆ ಇದೇ ವ್ಯಾಖ್ಯೆ. ರಾಗ ಶೋಕ ಮತ್ತು ಮೋಹಗಳ ಒಂದು ಕಾಂಬಿನೇಷನ್, ಇದೇ ಸಂಸಾರ. ಅದರ ಒಂದು ಮ್ಯಾನಿಫೆಸ್ಟೇಷನ್. ಸಂಸಾರ ದುಃಖದಲ್ಲಿ ಪರ್ಯಾವಸಾನ, ಜನ್ಮ ಮೃತ್ಯು ಜನ್ಮಗಳ ಒಂದು ವಿಷವರ್ತುಲದಲ್ಲಿ ಪರ್ಯಾವಸಾನ, ಕರ್ಮ ಫಲ ಸುಖ ದುಃಖ ಮತ್ತೆ ಪುನರ್ಜನ್ಮ ಇವುಗಳ ಒಂದು ವರ್ತುಲದಲ್ಲಿ ಪರ್ಯಾವಸಾನ, ಅದರ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು. ಆದರೆ ಪ್ರತಿಯೊಂದು ಜೀವಿಯು ಕೂಡ ಈ ಸಂಸಾರ ದುಃಖದಿಂದ ಹೋಗ್ತದೆ. ಆದ್ರೆ ಅದಕ್ಕೆ ಮುಖ್ಯ ಕಾರಣ ರಾಗ. ಪೂರ್ತಿ ಶ್ರೀಮದ್ ಭಗವದ್ಗೀತೆ ಉದ್ದ ಕೂಡ ಶ್ರೀಕೃಷ್ಣ ಪರಮಾತ್ಮ ಈ 3 ಶಬ್ದಗಳು ರಾಗ ಶೋಕ ಮೋಹ ಅವುಗಳು ಕಿಂಬಹುನ ರಾಗವೇ ಶೋಕಕ್ಕೆ ಕಾರಣ ಮತ್ತು ಶೋಕಕ್ಕಾಗಿ ಅಂತ್ಯತೋಗತ್ವ, ತನ್ನನ್ನು ತಾನು ಅರಿತುಕೊಳ್ಳೋದು, ಮೋಕ್ಷ ಪ್ರಾಪ್ತಿ ಇದರ ಒಂದು ಉಪಾಯ. ಅದಕ್ಕಾಗಿ ಶ್ರೀಮದ್ ಭಗವದ್ಗೀತೆ ಒಂದು ಶ್ರೀಮದ್ ಭಗವದ್ಗೀತೆ ಉದ್ದಕ್ಕೂ ಕೂಡ ಪರಮಾತ್ಮ ಬೇರೆ ಬೇರೆ ಒಂದು ಮಾಧ್ಯಮದ ಮೂಲಕ ಆ ಒಂದು ವಿಚಾರವನ್ನು ಮಂಡಿಸ್ತಾನೆ. ರಾಗ ಮತ್ತು ದ್ವೇಷ ಇವೆರಡು ಶಬ್ದಗಳ ಒಂದು ಸುತ್ತಮುತ್ತಲೇ ಇವೆಲ್ಲ ತಾತ್ವಿಕ ವಿಚಾರಗಳು ಬರ್ತವೆ. ಈ ಸಂಸಾರ ರಾಗ ಶೋಕ ಮೋಹದ ಏನು ಕಾಂಬಿನೇಷನ್ ಇದೆ, ಇದು ಆಗ್ಲಿಕ್ಕೆ ಮದುವೆ ಆಗಿ ಗೃಹಸ್ಥನೇ ಆಗಿರ್ಬೇಕು ಅಂತಿಲ್ಲ. ಕಾವಿ ಬಟ್ಟೆಯನ್ನು ಉಟ್ಕೊಂಡಂತ ಸನ್ಯಾಸಿಗಳಲ್ಲಿ ಕೂಡ ಒಂದು ವೇಳೆ ಅವರು ತಮ್ಮ ಆಶ್ರಮದ ಬಗ್ಗೆ, ಆಶ್ರಮದಲ್ಲಿ ನಡೀತಾ ಇರುವಂತ ಆಕ್ಟಿವಿಟೀಸ್ ಬಗ್ಗೆ, ಆಶ್ರಮದ ಜಾಗವನ್ನು ಬೇರೆ ಅಕ್ಕಪಕ್ಕದವರು ಅತಿಕ್ರಮಣ ಮಾಡ್ತಾ ಇರೋದ್ರ ಬಗ್ಗೆ, ಅಥವಾ ಮುಂದೆ ಈ ಆಶ್ರಮ ಯಾರು ನಡ್ಸ್ಕೊಂಡು ಹೋಗ್ಬೋದು ಅನ್ನುವಂತಹ ಒಂದು ವಿಷಯದಲ್ಲಿ ಆ ಆಶ್ರಮಕ್ಕೇನೆ ಅವರು ತುಂಬಾ ಅಟ್ಯಾಚ್ಡ್ ಆಗಿಬಿಟ್ರೆ ಅವರು ಕೂಡ ಸಂಸಾರದಿಂದ ಬಳಲ್ತಾರೆ. ಅದರಿಂದ ಸಂಸಾರದಲ್ಲಿ ಬೀಳ್ಲಿಕ್ಕೆ, ಸಂಸಾರಿ ಆಗ್ಲಿಕ್ಕೆ ಒಬ್ಬನು ಮದುವೆ ಆಗಿದ್ದಾನೋ ಇಲ್ಲ ಇದು ಮುಖ್ಯ ಅಲ್ಲ, ಅವನು ರಾಗ ಶೋಕ ಮೋಹಗಳಿಂದ ಅತೀತನಾಗಿದ್ದಾನೋ, ಇವುಗಳನ್ನು ಜಯಿಸಿದ್ದಾನೋ ಇಲ್ಲ, ಇದು ಬಹಳ ಮುಖ್ಯ. ಯಾವನು ಜಯಿಸಿದ್ದಾನೋ ಅವನು ಸಂಸಾರದಿಂದ ಬಿಡುಗಡೆ ಹೊಂದಿದ್ದಾನೆ, ಮೋಕ್ಷ ಪ್ರಾಪ್ತಿ ಮಾಡಿಕೊಂಡಿದ್ದಾನೆ. ಮತ್ತು ಯಾರು ಇನ್ನು ರಾಗ ಶೋಕ ಮತ್ತು ಮೋಹಗಳಲ್ಲೇ ಒದ್ದಾಡ್ತಾ ಇದ್ದಾನೆ ಅವನು ಸಂಸಾರಿ. ಯಾವುದೇ ಒಂದು ಸಮಸ್ಯೆ ನಮಗೆ ಎದುರಾದಾಗ ಅದರಿಂದ ಪರಿಹಾರ ಪಡ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಸ್ವಾಮೀಜಿ ಹೇಳ್ತಾರೆ, ಮೊದಲನೇದಾಗಿ ಸಮಸ್ಯೆ ಇದೆ ಅನ್ನೋದನ್ನು ಮನಗಾಣಬೇಕು. ಯಾರಿಗಾದ್ರೂ ಏನಾದ್ರೂ ಒಂದು ರೋಗ ಬಂದ್ರೆ ನನಗೆ ಒಂದು ರೋಗ ಬಂದಿದೆ ಅನ್ನೋದನ್ನು ಮೊದಲನೇದಾಗಿ ಕಂಡುಕೊಳ್ಳಬೇಕು. ಎರಡನೇ ಸ್ಟೆಪ್ ಏನು ಅಂದ್ರೆ ಆ ಸಮಸ್ಯೆ ತನಗೆ ತಾನೇ ಪರಿಹರಿಸಲಾರೆ ಅನ್ನೋದನ್ನು ಮೊದಲನೇದಾಗಿ ನನಗೆ ಸಮಸ್ಯೆ ಇದೆ ಅನ್ನೋದನ್ನು ಮನಗಾಣಬೇಕು. ಎರಡನೇದಾಗಿ ನನ್ನ ಸಮಸ್ಯೆ ಏನಿದೆಯೋ ಅದನ್ನು ನನಗೆ ನಾನೇ ಪರಿಹರಿಸಲಾಗದು ಅನ್ನುವಂಥ ಒಂದು ಹತಾಶ ಭಾವನೆ, ಕಾರ್ಪಣ್ಯ ಭಾವನೆ ಇದು ಅವನಲ್ಲಿ ಬರಬೇಕು. ಮೂರನೇದಾಗಿ ತನ್ನ ಒಂದು ಸಮಸ್ಯೆಗೆ ಯೋಗ್ಯ ವ್ಯಕ್ತಿಯಿಂದ ಸಹಾಯವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವಿವೇಕ ಅವನಲ್ಲಿ ಜಾಗೃತ ಆಗಬೇಕು. ಮತ್ತು ಯಾವ ವ್ಯಕ್ತಿಯಿಂದ ಅವನು ಸಮಸ್ಯೆ ಪರಿಹಾರ ಪಡೆಯಬಹುದು ಆ ವ್ಯಕ್ತಿಗೆ ಅವನು ಶರಣಾಗಬೇಕು. ಯಾವಾಗ ಅವನು ಶರಣಾಗ್ತಾನೆ, ಶರಣಾಗೋದು ಅದರ ಅರ್ಥ ಏನು? ಅವನು ಯಾವೊಂದು ನಿಯಮಗಳನ್ನು ವಿಧಿಸ್ತಾನೋ ಆ ನಿಯಮಕ್ಕೆ ಒಳಪಡೋದು. ನಾವು ಹೇಳ್ತೇವೆ ಪರಮೇಶ್ವರನಿಗೆ ಶರಣಾಗೋದು ಅಂತೇಳಿ. ಭಗವಂತನಿಗೆ ಶರಣು ಅಂದ್ರೇನು? ಅವನೇನು ಕರ್ಮದ ನಿಯಮಗಳನ್ನು ಹಾಕಿದ್ದಾನೆ ಆ ನಿಯಮಗಳಿಗೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳೋದು, ಅದು ಶರಣಾಗತಿ. ಒಂದು ವೇಳೆ ಯಾರಿಗಾದೇನೋ ರೋಗ ಇದ್ರೆ ವೈದ್ಯರ ಹತ್ರ ಹೋದ್ರೆ ಅವರು ಕೊಡುವಂತಹ ಔಷಧಿಯನ್ನು ತೆಗೆದುಕೊಳ್ಳೋದು ಮತ್ತು ಪಥ್ಯವನ್ನು ಪಾಲಿಸೋದು. ಈ ಮೊದಲನೇ ಅಧ್ಯಾಯದಲ್ಲಿ ಈ 4-5 ನಾನು ಹಂತಗಳನ್ನು ಹೇಳಿದೆ, ಮೆಟ್ಟಲನ್ನು ಹೇಳಿದೆ. ಅರ್ಜುನ ಮೊದಲನೇ ಮೆಟ್ಲಲ್ಲಿದ್ದಾನೆ. ಅವನು ತನ್ನ ಸಮಸ್ಯೆಯನ್ನು ಮನಗಂಡಿದ್ದಾನೆ. ತನಗೆ ರಾಗ ಶೋಕ ಮೋಹ ಈ ಸಂಸಾರದ ಸಮಸ್ಯೆ ಇದೆ, ನಾನು ಅದರಿಂದ ಬಳಲ್ತಾ ಇದ್ದೇನೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಅವನು ಕೃಪಯಾವಿಷ್ಟನಾಗಿದ್ದಾನೆ. ತನ್ನ ದೌರ್ಬಲ್ಯವನ್ನು, ಕಾರ್ಪಣ್ಯವನ್ನು, ಮೋಹವನ್ನು ಅವನು ಅರಿತಿದ್ದಾನೆ. ಆದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವನು ದಿಗ್ಮೂಢನಾಗಿದ್ದಾನೆ, ಭ್ರಮಿಷ್ಠನಾಗಿದ್ದಾನೆ. ಅದರಿಂದ ಅವನು ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಶ್ರೀಕೃಷ್ಣ ಪರಮಾತ್ಮನು ನೋಡ್ತಾ ಇದ್ದಾನೆ, ಅವನು ಮೌನವಾಗೇ ಇದ್ದಾನೆ. ಈ ಸಂದರ್ಭದಲ್ಲಿ ಸಂಜಯ್ ಹೇಳ್ತಾನೆ,
एवमुक्त्वार्जुनः संख्ये रथोपस्थ उपाविशत विसृज्य सशरं चापं ಶೋಕಸಂವಿಘ್ನಮಾನಸಃ. ಅರ್ಜುನನು ಶೋಕ ಸಂವಿಘ್ನ ಮಾನಸನಾಗಿದ್ದಾನೆ. ಅವನು ಶೋಕದಿಂದ ಅವನು ಭ್ರಮಿಷ್ಠನಾಗಿದ್ದಾನೆ. ಜಂಘಾಬಲವೇ ಹುಡುಗಿ ಹೋದಂಗ ಅವನಿಗೆ ಆಗಿದೆ. ಆದ್ದರಿಂದ ಅವನೇನ್ ಮಾಡಿದ್ದಾನೆ, ಸಶರಂ ಚಾಪಂ ವಿಸೃಜ್ಯ, ತನ್ನ ಗಾಂಡೀವ ಧನಸ್ಸು ಮತ್ತು ಬಾಣಗಳನ್ನು ಬಿಸಿಟು ಅವನು ಏವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶಿತ, ಯುದ್ಧದ ಒಂದು ರಣಾಂಗಣದಲ್ಲಿ ತನ್ನ ರಥದಲ್ಲಿ ಅವನು ಕುಸಿದು ಕುಳಿತುಕೊಂಡು ಬಿಟ್ಟಿದ್ದಾನೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗ್ತದೆ. ಓಂ ತತ್ಸತ್. ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಓಂ ತತ್ ಸತ್. ಓಂ ಇದು ಬ್ರಹ್ಮ ತತ್ವವನ್ನು ಉದ್ದೇಶಿಸಿ ಹೇಳುವಂಥದ್ದು. ಅದುವೇ ತತ್. ತತ್ ಅಂದ್ರೆ ಅದು, ಸತ್ ಅದುವೇ ಸತ್. ಇದರ ಬಗ್ಗೆ ಇನ್ನೊಂದ್ಸಲ ವಿವರವಾಗಿ ವಿವೇಚನೆ ಮಾಡೋಣ. ಇತಿ ಶ್ರೀಮದ್ ಭಗವದ್ಗೀತಾ ಸು ಉಪನಿಷತ್ಸು. ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತು, ಅದರ ಹೆಗ್ಗಳಿಕೆಯನ್ನು ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ, ಅದು ಕರ್ಮಯೋಗ ಮತ್ತು ಸಾಂಖ್ಯಯೋಗ, ಎರಡು ಯೋಗಶಾಸ್ತ್ರವನ್ನು ಹೇಳುವಂತಹದ್ದು. ಕೃಷ್ಣ ಮತ್ತು ಅರ್ಜುನ ಸುಸಂವಾದ ರೂಪದಲ್ಲಿರುವಂತಹದ್ದು ಇದರ ಪ್ರಥಮ ಅಧ್ಯಾಯ. ಅದರ ಹೆಸರು ಅರ್ಜುನ ವಿಷಾದ ಯೋಗ. ಯಾಕಂದ್ರೆ ಅರ್ಜುನನು ತನ್ನ ವಿಷಾದವನ್ನು ವ್ಯಕ್ತಪಡಿಸುವುದರಿಂದ ಅದು ಅರ್ಜುನ ವಿಷಾದ ಯೋಗ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.